ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಸೆಷನ್ ಆ್ಯಂಡ್ ವೆಲ್ಕಮ್ ಟು ಬಯಾಲಜಿ KCET ಕ್ರ್ಯಾಶ್ ಕೋರ್ಸ್. ಇಲ್ಲಿ ನಾವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರಿಂದ MCQಗಳನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ನನ್ನ ಪಾರ್ಟ್ 1 ಸೆಷನಲ್ಲಿ 31 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೇನೆ. ಈಗ ನಾವು 32ನೇ ಕ್ವಶನ್ ನೋಡಬೇಕಾಗ್ತದೆ. ಸ್ಟಿಲ್ ಇನ್ನೇನಿದೆ ಅಂತ ಹೇಳಿದ್ರೆ 50ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳಿದೆ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ 32 ಕ್ವಶನ್ ನಂಬರ್ ನೋಡೋದಾದರೆ, ದ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಆಫ್ ಸೆಮಿ ಕನ್ಸರ್ವೇಟಿವ್ ನೇಚರ್ ಆಫ್ DNA ಇನ್ 14N ಆ್ಯಂಡ್ 15N ವಾಸ್ ಡಿಸ್ಕ್ರೈಬ್ಡ್ ಬೈ ಯಾರಪ್ಪ? ಮೆಸೆಲ್ಸನ್ ಹಾಗೂ ಸ್ಟಾಲ್. ನನ್ನ ಹಿಂದಿನ ವಿಡಿಯೋದ ಕೊನೆಯ ಒಂದು ಕ್ವಶನ್ ಇತ್ತು, ಅದನ್ನು ಡಿಸ್ಕಸ್ ಮಾಡುವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ, ಆದರೂ ಒಂದು ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈಗೇನು ಮಾಡ್ತಾರೆ, ಮೆಸೆಲ್ಸನ್ ಹಾಗೂ ಸ್ಟಾಲ್ ಈ ಕೊಲೆ ಬ್ಯಾಕ್ಟೀರಿಯಾನ ತೊಗೋತಾರೆ. ಒಂದೊಂದು ತಗೊಳ್ಳೋಣ. ಅದನ್ನೇನು ಮಾಡ್ತಾರೆ, 15NH4Cl ಅಂದರೆ ಹೆವಿ ಐಸೋಟೋಪ್ ಆಫ್ ನೈಟ್ರೋಜನ್ 15N, ಅದರಲ್ಲಿ ಒಂದು 20 ಜನರೇಷನ್ ಆಗುವಷ್ಟು ಬೆಳೆಸ್ತಾರೆ. ಅವಾಗ ಒಂದು ಥೌಸಂಡ್ಸ್ ಆಫ್ ಬ್ಯಾಕ್ಟೀರಿಯಾ ಸಿಗುತ್ತೆ ಅದರಲ್ಲಿ. ಸೊ ಎಲ್ಲ ಬ್ಯಾಕ್ಟೀರಿಯಾಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ 15N DNA ಇರುತ್ತೆ. ಅಂದರೆ 15N DNA ಒಳಗಡೆ ಇನ್ಕಾರ್ಪೊರೇಟ್ ಆಗಿ ಈ ಎರಡೂ ಸ್ಟ್ಯಾಂಡ್ DNA ಒಂದು ಈಕ್ವಲಲ್ಲಿ ಇರುವಂಥದ್ದು ಹೆವಿ DNA ಆಗ್ತದೆ. ನಂತರ ಏನು ಮಾಡ್ತಾರೆ, ಅದರಲ್ಲಿ ಒಂದು ಬ್ಯಾಕ್ಟೀರಿಯಾ ತೊಗೋತಾರೆ ಕಂಟೈನಿಂಗ್ ಹೆವಿ DNA. ಅದನ್ನು 14NH4Cl ಸೊಲ್ಯೂಷನಲ್ಲಿ ಹಾಕ್ತಾರೆ. ಒಂದು 20 ನಿಮಿಷ ಬಿಡ್ತಾರೆ, ಅಂದರೆ ಕಂಪ್ಲೀಷನ್ ಆಫ್ 1 ಜನರೇಷನ್. ಆಮೇಲೆ ನೋಡ್ತಾರೆ 2 ಬ್ಯಾಕ್ಟೀರಿಯಾ ಬಂದಿರುತ್ತೆ. ಆ 2 ಬ್ಯಾಕ್ಟೀರಿಯಾದಲ್ಲಿ ಉತ್ಪತ್ತಿಯಾಗಿರುವಂಥ DNA ನೋಡಿದಾಗ ಒಂದು ಬ್ಯಾಕ್ಟೀರಿಯಾದಲ್ಲಿ 15N ಸ್ಟ್ಯಾಂಡ್ ಇರುತ್ತೆ, ಇನ್ನೊಂದು ಬ್ಯಾಕ್ಟೀರಿಯಾದಲ್ಲಿ 14N ಸ್ಟ್ಯಾಂಡ್ ಇರುತ್ತೆ. ಅದೇ ಥರ ಇನ್ನೊಂದರಲ್ಲೂ 15N 14N. ಇದಕ್ಕೆ ನಾವು ಹೈಬ್ರಿಡ್ DNA ಅಂತ ಕರಿತೀವಿ ಅಲ್ವಾ. ಆಮೇಲೆ ಏನು ಮಾಡ್ತಾರೆ, ಪುನಃ ಅದೇ ಸೊಲ್ಯೂಷನಲ್ಲಿ ಇನ್ನೊಂದು 20 ನಿಮಿಷಗಳ ಕಾಲ ಬಿಡ್ತಾರೆ. ಅಂದರೆ ಇನ್ನೊಂದು ಸಲ ರೆಪ್ಲಿಕೇಟ್ ಆಗಲಿ ಅಥವಾ ಸೆಲ್ ಡಿವಿಷನ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು 20 ನಿಮಿಷ, ಅಂದರೆ ಸೆಕೆಂಡ್ ಜನರೇಷನ್. ಆವಾಗ 4 ಬ್ಯಾಕ್ಟೀರಿಯಾ ಬರುತ್ತೆ. 2 ಬ್ಯಾಕ್ಟೀರಿಯಿಂದ 4 ಬರಬೇಕು ತಾನೆ. ಆ 4 ಬ್ಯಾಕ್ಟೀರಿಯಾಗಳಲ್ಲಿ ನೋಡಿದಾಗ 15N 14N ಅಂದರೆ ಹೈಬ್ರಿಡ್ DNA ಇರುವಂಥದ್ದು 2 ಈಕ್ವಲ್ ಇರುತ್ತೆ. ಆಮೇಲೆ 14N 14N ಅಂದರೆ ಲೈಟ್ DNA ಇರುವಂಥದ್ದು 2 ಇರುತ್ತೆ. ಅಂದರೆ 50% ಹೈಬ್ರಿಡ್ DNA, 50% ಲೈಟ್ DNA 14N 14N ಇರುವಂಥ ಬ್ಯಾಕ್ಟೀರಿಯಾ ಸಿಗುತ್ತೆ. ಇದನ್ನೇ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಪೇರೆಂಟಲ್ ಸ್ಟ್ಯಾಂಡ್ ಉಳ್ಕೊಂಡಿರುತ್ತೆ, ಅದ್ರ ಜೊತೆಗೆ ನ್ಯೂಲಿ ಸಿಂಥಸಿಸ್ ಸ್ಟ್ಯಾಂಡ್ ಬಂದಿರುತ್ತೆ. ಆ ಪೇರೆಂಟಲ್ ಸ್ಟ್ಯಾಂಡ್ ಯಾವುದು? 15N. ಅದೇ ಥರ ಹೊಸದಾಗಿ ಉತ್ಪತ್ತಿ ಆಗೋದಂಥ ಸ್ಟ್ಯಾಂಡ್ ಯಾವುದು? 14N. ಇಷ್ಟೇ ವಿಷಯ. ಸೊ ಇದರಿಂದ DNA ರೆಪ್ಲಿಕೇಟ್ ಸೆಮಿ ಕನ್ಸರ್ವೇಟಿವ್ಲಿ ಅಂತ ಹೇಳಿ ಅವರು ಒಂದು ಎಕ್ಸ್ಪೆರಿಮೆಂಟಲ್ಲಿ ಪ್ರೂಫ್ ಕೊಡ್ತಾರೆ. ಮೆಸೆಲ್ಸನ್, ಸ್ಟಾಲ್, ಫ್ರಾಂಕ್ಲಿನ್ ಮತ್ತು ವಿಲ್ಕಿನ್ಸ್ ನೋಡಿದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅವರು ಎಕ್ಸ್ರೇ ಡಿಫ್ರಾಕ್ಷನ್ ಆಫ್ DNA ಮಾಡಿರ್ತಾರೆ. ಅದನ್ನು ನೋಡಿಕೊಂಡೇ ಇವರು ಯಾರು ವಾಟ್ಸನ್ ಆ್ಯಂಡ್ ಕ್ರಿಕ್ ಅವರು ಏನು ಮಾಡ್ತಾರೆ, ಈ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಪ್ರಪೋಸ್ ಮಾಡ್ತಾರೆ. ನೈರನ್ಬರ್ಗ್ ಮತ್ತು ಸಿವೇರು ಇದನ್ನು ನಾವು ಜೆನೆಟಿಕ್ ಕೋಡ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ, ಬರುತ್ತೆ ಈ ಕಾನ್ಸೆಪ್ಟು. ನೈರನ್ಬರ್ಗ್ ಏನು ಮಾಡ್ತಾನೆ, ಸೆಲ್ ಫ್ರೀ ಸಿಸ್ಟಮ್ ಆಫ್ ಪ್ರೋಟೀನ್ ಸಿಂಥಸಿಸ್ ಮಾಡ್ತಾನೆ. ನೋಡೋಣ. ಸಿವೇರು ಅಂತ ಹೇಳೋದು ಒಂದು ಎನ್ಸೈಮ್, ಅಂದರೆ ಒಬ್ಬ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ಒನ್ ಎನ್ಸೈಮ್. ಅದ್ರ ಬಗ್ಗೆ ನಂತರ ಮಾತಾಡೋಣ. ಶಾರ್ಪ್ ಮತ್ತು ರಾಬರ್ಟ್ಸ್, ನಿಮಗೆ ಗೊತ್ತಿರೋ ಹಾಗೆ DNA ಅಂತ ಸ್ಪ್ಲೈಸಿಂಗ್ ಅಂತ ಮೆಕ್ಯಾನಿಸಮ್ ಕೇಳಿದ್ದಿರಲ್ಲ, ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಷನ್, ಅದನ್ನು ಕಂಡುಹಿಡಿದವರು. ಅಂದರೆ ಕ್ಯಾಪಿಂಗ್ ಮತ್ತು ಟೇಲಿಂಗ್ ಇದೆ ಅಲ್ವಾ, ಸ್ಪ್ಲೈಸಿಂಗ್. ಸೊ ಅದನ್ನು ಕಂಡುಹಿಡಿದವರೇ ಶಾರ್ಪ್ ಮತ್ತು ರಾಬರ್ಟ್ಸ್. ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಬಂದಿರುತ್ತೆ. ಅದು ಕಾನ್ಸೆಪ್ಟಲ್ಲಿ ಇಲ್ಲ. ನೆಕ್ಸ್ಟ್ ನೋಡಿ, ಓಕೆ, ಸೇಮ್ ಕಾನ್ಸೆಪ್ಟ್. ಅಸ್ಯೂಮಿಂಗ್ ದ್ಯಾಟ್ 50 ಹೆವಿ ಅಂದರೆ ಹೆವಿ DNA ಅಂದರೆ ಈಗ ಗೊತ್ತಾಗಿದೆ N15 ಇರಬೇಕು 2 ಸ್ಟ್ಯಾಂಡ್ಸ್ಗಳಲ್ಲಿ. DNA ಮಾಲಿಕ್ಯೂಲ್ಸ್ ರೆಪ್ಲಿಕೇಟೆಡ್ ಟ್ವೈಸ್ ಇನ್ ಮೀಡಿಯಮ್ ಕಂಟೈನಿಂಗ್ N14 ಅಂದರೆ 14N ಲೈಟ್ DNA ಅಥವಾ ಲೈಟ್ ನೈಟ್ರೋಜನ್, ಓಕೆ, ಐಸೋಟೋಪ್ ಆಫ್ ನೈಟ್ರೋಜನ್. ವಿ ಎಕ್ಸ್ಪೆಕ್ಟ್, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಮಗೆ 4 ಸಿಕ್ಕಿತ್ತಾ? ಇಲ್ಲಿ ನೋಡಿ 50 ಹೆವಿ DNA ಅಂತ ಹೇಳಿದ್ರೆ 1 = 50 ಹಾಕೋಣ. ನಮಗೆ 4 ಲಾಸ್ಟಿಗೆ ಸಿಗುತ್ತಲ್ವಾ 2 ಜನರೇಷನ್ ಆದಮೇಲೆ. ಆವಾಗ ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲಿ 50% ಲೈಟ್ DNA ಸಿಗುತ್ತೆ, ಅಂದರೆ 14N 14N. 50% ಏನು ಸಿಗುತ್ತೆ? ಹೈಬ್ರಿಡ್ DNA ಸಿಗುತ್ತೆ, 15N 14N ಇರುವಂಥ ಸ್ಟ್ಯಾಂಡ್ಸು. ಹಾಗಾದರೆ ಇಲ್ಲಿ ಸರಿ ಅಬ್ಸರ್ವ್ ಮಾಡಿದ್ರೆ ಆಪ್ಷನ್ ಬಿ ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ. 50 ನೆಕ್ಸ್ಟ್ ಸೆಕೆಂಡ್ 1 ಜನರೇಷನ್ ಆದಮೇಲೆ ಅದು 100 ಆಗುತ್ತೆ. ಸೆಕೆಂಡ್ ಜನರೇಷನ್ ಆಗುವಾಗ 200 ಆಗುತ್ತೆ. 200ಅಲ್ಲಿ 100 ಹೈಬ್ರಿಡ್ DNA ಒಳಗೊಂಡಿರುತ್ತೆ. ಅಂದರೆ ಒಂದು ಈ ಹೆವಿ ಒಂದು ಮತ್ತೊಂದು ಹಾಫ್ ಲೈಟ್, ಇನ್ನೊಂದು 100 ಲೈಟ್ DNA ಮಾಲಿಕ್ಯೂಲ್ಸ್ ಅಂದರೆ 14N ಅನ್ನು ಒಳಗೊಂಡಿರುವಂಥದ್ದು ಅಲ್ವಾ. 50-50%. ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ದ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ದಟ್ DNA ಇನ್ ಕ್ರೋಮೋಸೋಮ್ಸ್ ಆಲ್ಸೋ ರೆಪ್ಲಿಕೇಟ್ಸ್ ಸೆಮಿ ಕನ್ಸರ್ವೇಟಿವ್ಲಿ ಗಿವನ್ ಬೈ ಯಾರು? ಟೇಲರ್. ಅವನೇನು ಮಾಡ್ತಾನೆ, ರೇಡಿಯೋ ಆ್ಯಕ್ಟಿವ್ ಥೈಮಿಡಿನ್ನ ಯೂಸ್ ಮಾಡಿಕೊಂಡು ಈ DNA ಕೂಡ, ಈ ಕ್ರೋಮೋಸೋಮಲ್ಲಿ DNA ಇರುತ್ತಲ್ವ, ಅದು ಕೂಡ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಷನನ್ನು ತೋರಿಸುತ್ತೆ ಅಂತ ಹೇಳಿ ವಿಸಿಯಾ ಫಬಾ ಅಂತ ಹೇಳುವ ಒಂದು ಪ್ಲಾಂಟ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಇದು ಬಹಳ ಇಂಪಾರ್ಟೆಂಟ್, ದಯವಿಟ್ಟು ಬರೆದಿಟ್ಕೊಳ್ಳಿ. ಟೇಲರ್ ಬೈ ಯೂಸಿಂಗ್ ರೇಡಿಯೋ ಆ್ಯಕ್ಟಿವ್ ಥೈಮಿಡಿನ್ ಆನ್ ವಿಸಿಯಾ ಫಬಾ. ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡೋದಾದರೆ, ದ ಅವರೇಜ್ ರೇಟ್ ಆಫ್ DNA ಪಾಲಿಮರೈಸೇಷನ್ ಡ್ಯೂರಿಂಗ್ DNA ರೆಪ್ಲಿಕೇಷನ್ ಇನ್ ಈ ಕೊಲೈ ಈಸ್ ಎಷ್ಟು? ಪಾಲಿಮರೈಸೇಷನ್ ಅಂದರೆ ಈ ನ್ಯೂಕ್ಲಿಯೋಟೈಡ್ಸ್ ಆ್ಯಡ್ ಆಗ್ತಾ ಬರೋದು. ಈ DNA ಡಿಪೆಂಡೆಂಟ್ DNA ಪಾಲಿಮರೈಸ್ ಇದೆ ಅಲ್ವಾ, ಅದೇನು ಮಾಡುತ್ತೆ, ರೆಪ್ಲಿಕೇಷನ್ ಮಾಡ್ತಾ ಹೋಗ್ತದೆ. ಪಾಲಿಮರೈಸೇಷನ್ ಒಂದು ಸ್ಟ್ಯಾಂಡನ್ನು ಸಿಂಥಸೈಸ್ ಮಾಡ್ತಾ ಹೋಗ್ತದೆ. ಸೊ ಅದ್ರದ್ದು ಸ್ಪೀಡ್ ಎಷ್ಟು ಅಂತ ಹೇಳಿ
2000 ಬೇಸ್ ಪೇರ್ಸ್ ಪರ್ ಸೆಕೆಂಡ್. ಅಂದರೆ ಡಿ ಎನ್ ಎ ರೆಪ್ಲಿಕೇಶನ್ ಏನಿದೆ ಅದು ಸ್ಲೋ ಪ್ರಾಸೆಸ್ ಅಲ್ಲ, ಬಹಳ ಫಾಸ್ಟ್ ಪ್ರಾಸೆಸ್ ಮತ್ತು ಆ್ಯಕ್ಯುರೇಸಿ ಅಂತೂ ಇರಲೇಬೇಕಾಗ್ತದೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಹೋಯಿತು, ಅಂದರೆ ಅಲ್ಲಿ ಮ್ಯೂಟೇಷನ್ ಆಗ್ಬೋದು ಅಥವಾ ಈ ಡಿ ಎನ್ ಎ ಸ್ವಲ್ಪ ಈ ಹೆಚ್ಚು ಕಮ್ಮಿ ಆಗಬಹುದು. ಸೊ ದಿಸ್ ಇಸ್ ಆ್ಯಕ್ಚುಲಿ ದ ಥಿಂಗ್, 2000 BP per second. ನೆಕ್ಸ್ಟ್ ನೋಡೋಣ. ಗಿವನ್ ಬಿಲೋ ದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್. ಓಕೆ, ನಾವಿಲ್ಲಿ ಎಕ್ಸ್ ಏನು ಅಂತ ಕಂಡುಹಿಡಬೇಕು ಹಾಗೂ ಆ ಸ್ಟ್ರಕ್ಚರ್ ಏನಿದೆ ಅದನ್ನು ಕಂಡುಹಿಡಬೇಕು. ಸರಿ, ಅಬ್ಸರ್ವ್ ಮಾಡಿ, ಅದು ಪೆಂಟೋ ಶುಗರ್. ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇದೆಯಾ? ಇಲ್ಲ. 5th ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯಾ? ಇಲ್ಲ. ಈ ಕಡೆ ಫಸ್ಟ್ ಕಾರ್ಬನ್ ಬಂದರೆ ಎಕ್ಸ್ ಇದೆ, ಅಟ್ಯಾಚ್ ಆಗಿದೆ. ಸೊ ಎಕ್ಸ್ ಮಸ್ಟ್ ಬಿ ಎ ನೈಟ್ರೋಜನಸ್ ಬೇಸ್. ಅಡಿನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಅಥವಾ ಯುರಾಸಿಲ್, ಈ 5ರಲ್ಲಿ ಯಾವುದಾದ್ರು ಒಂದಿರಬೇಕು. ಸೊ ಸೆಕೆಂಡ್ ಗ್ರೂಪಿಗೆ ಬಂದಾಗ, ಅಂದರೆ ಸೆಕೆಂಡ್ ಕಾರ್ಬನ್ಗೆ ಬಂದಾಗ ಪೆಂಟೋ ಶುಗರಲ್ಲಿ OH ಗ್ರೂಪ್ ಇದೆ. ಅಂದರೆ 100% ಇದು ಡಿಆಕ್ಸಿ ಪೆಂಟೋ ಶುಗರ್ ಅಲ್ವೇ ಅಲ್ಲ, ಡಿಆಕ್ಸಿ ರೈಬೋಸ್ ಪೆಂಟೋ ಶುಗರ್ ಅಲ್ವೇ ಅಲ್ಲ, ಇದು ರೈಬೋಸ್ ಶುಗರ್, ಇದು ಅಂದರೆ RNAದು ಶುಗರ್. ಸೊ ಇಲ್ಲಿ ಎರಡೇ ಕಾಂಪೊನೆಂಟ್ ಇದೆ, ಒಂದು ನೈಟ್ರೋಜನಸ್ ಬೇಸ್ ಹಾಗೂ ಪೆಂಟೋ ಶುಗರ್, ಅಂದರೆ 100% ನ್ಯೂಕ್ಲಿಯೋಸೈಡ್. ಹಾಗಾದರೆ ನಾವೀಗ ಎಲಿಮಿನೇಟ್ ಮಾಡೋಣ. ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ನ್ಯೂಕ್ಲಿಯೋಟೈಡ್ ಅಂತಿದೆ ಅಲ್ಲ, ಆಪ್ಷನ್ ಸಿ ಹೌದು, ಆಪ್ಷನ್ ಡಿ ಕೊಲೆಸ್ಟ್ರಾಲ್ ಅಲ್ಲ. ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಹಾಗಾದರೆ ಇಲ್ಲಿರುವಂಥ ಎಕ್ಸ್ ಯಾವುದು? ಒನ್ ಆಫ್ ದಿ ನೈಟ್ರೋಜನಸ್ ಬೇಸ್ ಆಫ್ ದಿ RNA, ದಟ್ ಈಸ್ ಯುರಾಸಿಲ್. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಇದು ಕೂಡ DNA ರೆಪ್ಲಿಕೇಶನಿಂದ ತೆಗೆದಿರುವಂಥ ಒಂದು ಕ್ವೆಶ್ಚನ್. ಸ್ಟೇಟ್ಮೆಂಟ್ 1, ಓನ್ಲಿ ಒನ್ ಸ್ಟ್ಯಾಂಡ್ ಆಫ್ DNA ಶೋಸ್ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಡ್ಯೂರಿಂಗ್ ರೆಪ್ಲಿಕೇಶನ್ ಪ್ರಾಸೆಸ್. ಹೌದಾ? ಸೊ ನಮಗೆ ಗೊತ್ತಿರೋ ಹಾಗೆ ಈ DNA ರೆಪ್ಲಿಕೇಶನ್ ಆಗಬೇಕಾದ್ರೆ ನಾರ್ಮಲಿ ಒಂದು ರೆಪ್ಲಿಕೇಶನ್ ಫೋರ್ಕ್ ಉತ್ಪತ್ತಿ ಆಗಬೇಕಾಗ್ತದೆ. ನಂತರ ಏನಾಗ್ತದೆ, ಒಂದು ಸ್ಟ್ಯಾಂಡಿಗೆ ನಾವು ಲೀಡಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ ಅಥವಾ ಕಂಟಿನ್ಯೂಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಇನ್ನೊಂದು ಸ್ಟ್ಯಾಂಡ್ ಆ್ಯಕ್ಚುಲಿ ಡಿಸ್ಕಂಟಿನ್ಯೂಸ್ ಸ್ಟ್ಯಾಂಡ್ ಅಥವಾ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ಈ ಹೊಸ ಸ್ಟ್ಯಾಂಡ್ಗಳು ಉತ್ಪತ್ತಿ ಆಗ್ತದಲ್ಲ, ಅದರ ಪೊಲಾರಿಟಿ ಯಾವತ್ತು 5' to 3' ಇರುತ್ತೆ. ಆದರೆ ಟೆಂಪ್ಲೇಟ್ ಸ್ಟ್ಯಾಂಡ್ನ ಪೊಲಾರಿಟಿ ಹೇಳ್ಬೋದಾ? ಉಲ್ಟಾ ಇರುತ್ತೆ ಆ್ಯಕ್ಚುಲಿ ಅಲ್ವಾ, 3' to 5' ಇರುತ್ತೆ. ಸೊ ಇಲ್ಲಿ ನೋಡಿ, ಓನ್ಲಿ ಒನ್ ಸ್ಟ್ಯಾಂಡ್ ಆಫ್ DNA ಶೋಸ್ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಡ್ಯೂರಿಂಗ್ ರೆಪ್ಲಿಕೇಶನ್ ಪ್ರಾಸೆಸ್. ಹೌದು, ಕರೆಕ್ಟ್ ಇದೆ. ಇಟ್ ರಿಕ್ವೈರ್ಸ್ ಮೋರ್ ದೆನ್ 1 ಪ್ರೈಮರ್ಸ್ ಟು ರೆಪ್ಲಿಕೇಟ್ ದ ಕಂಪ್ಲೀಟ್ ಲ್ಯಾಗಿಂಗ್ ಸ್ಟ್ಯಾಂಡ್. ಅದು ಕೂಡ ಕರೆಕ್ಟ್ ಇದೆ. ಆ್ಯಕ್ಚುಲಿ ಲ್ಯಾಗಿಂಗ್ ಸ್ಟ್ಯಾಂಡನ್ನು ಅಥವಾ ಒಕಾಜಾಕಿ ಫ್ರಾಗ್ಮೆಂಟ್ಸನ್ನು ಉತ್ಪತ್ತಿ ಮಾಡಬೇಕಾದ್ರೆ RNA ಪ್ರೈಮರ್ಸ್ಗಳು ಬರಬೇಕು. ಮತ್ತೊಂದು ಎನ್ಸೈಮ್ ಬರುತ್ತೆ ಪ್ರೈಮೇಸ್ ಅಂತೇಳಿ, ಅದೆಲ್ಲ ತಂದುಬಿಟ್ಟು ಈ ಸ್ಮಾಲ್ ಸ್ಟ್ರೆಚ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಏನಿದೆ ಅದನ್ನು ಹಾಕ್ತಾ ಬರುತ್ತೆ. ಅದೆಲ್ಲ ಡಿಸ್ಕಂಟಿನ್ಯೂಸ್. ಅದನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ನಮಗೆ ಯಾವ ಎನ್ಸೈಮ್ ಬೇಕು? DNA ಲೈಗೇಸ್ ಬಂದುಬಿಟ್ಟು ಅಟ್ಯಾಚ್ ಮಾಡುತ್ತೆ. ಅಲ್ಲಿಗೆ ಏನಾಗ್ತದೆ, ಒಂದು ಒಕಾಜಾಕಿ ಫ್ರಾಗ್ಮೆಂಟ್ಸ್ ನಾರ್ಮಲ್ ಆಗಿ ಸ್ಟ್ಯಾಂಡಾಗಿ ಉತ್ಪತ್ತಿ ಆಗ್ತದೆ, ನ್ಯೂಲಿ ಸಿಂಥಸಿಸ್ ಸ್ಟ್ಯಾಂಡ್ ಆಗ್ತದೆ ಆ್ಯಕ್ಚುಲಿ. ಆದರೆ ನೀವು ಅಬ್ಸರ್ವ್ ಮಾಡಿದರೆ ಇದೆರಡು ಸ್ಟೇಟ್ಮೆಂಟ್ಗಳು ಕರೆಕ್ಟು, ಬಟ್ ಮೊದಲ ಸ್ಟೇಟ್ಮೆಂಟಿಗೆ ಏನಿದೆ ಅದು ಕರೆಕ್ಟಾಗಿ ಉತ್ತರ ಕೊಡ್ತಾ ಇದೆಯಾ ನೋಡಬೇಕಾಗ್ತದೆ. ರಿಕ್ವೈರ್ಸ್ ಮೋರ್ ದೆನ್ 1 ಪ್ರೈಮರ್ಸ್ ಟು ರೆಪ್ಲಿಕೇಟ್ ದ ಕಂಪ್ಲೀಟ್ ಲ್ಯಾಗಿಂಗ್ ಸ್ಟ್ಯಾಂಡ್. ಹೌದು. ಸೊ ಸ್ಟೇಟ್ಮೆಂಟ್ 1 ಹಾಗೂ 2 ಏನಿದೆ ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 2 ಏನಿದೆ, ಇಟ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದಿ ಸ್ಟೇಟ್ಮೆಂಟ್ 1. ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ ಅಲ್ವಾ. ಸೊ 1 ಪ್ರೈಮರ್ಸ್ ಬೇಕಾಗಿದೆ, ಒಂದಕ್ಕಿಂತ ಜಾಸ್ತಿ ಪ್ರೈಮರ್ಸ್ ಬೇಕಾಗಿದೆ ಒಕಾಜಾಕಿ ಫ್ರಾಗ್ಮೆಂಟ್ಸನ್ನು ಉತ್ಪತ್ತಿ ಮಾಡಲಿಕ್ಕೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಈ ಒಂದೇ ಒಂದು ಸ್ಟ್ಯಾಂಡ್ ಏನಾಗ್ತದೆ, ಈ ಒಕಾಜಾಕಿ ಫ್ರಾಗ್ಮೆಂಟ್ಸನ್ನು ತೋರಿಸ್ತದೆ. ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಅಂತ ಓದ್ಕೊಂಡ್ಬಿಟ್ಟೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ DNA ರೆಪ್ಲಿಕೇಶನ್. DNA ರೆಪ್ಲಿಕೇಶನ್ ಈಸ್ ಬೈ ಡೈರೆಕ್ಷನಲ್. ಹೌದು, DNA ರೆಪ್ಲಿಕೇಶನ್ ನಾರ್ಮಲಿ 2 ಡೈರೆಕ್ಷನಲ್ ನಡೀತದಲ್ವಾ, ನಿಮ್ಗೆ ಗೊತ್ತಿದೆ. ಒಂದು ಹಿಂಗೆ ಹೋಗ್ತದೆ, ಇನ್ನೊಂದು ಹಿಂಗೆ ಹೋಗ್ತದೆ. ಸೊ ಬೈ ಡೈರೆಕ್ಷನ್ ಕರೆಕ್ಟ್. ಸೊ ಇಟ್ ಟೇಕ್ಸ್ ಪ್ಲೇಸ್ ಇನ್ ಎಸ್ ಸ್ಟೇಜ್ ಆಫ್ ಸೆಲ್ ಸೈಕಲ್. ಆಪ್ಷನ್ ಸಿ ಅಲ್ಲಿದೆ, ಅದು ಕರೆಕ್ಟ್ ಅಲ್ವಾ. ಸೊ G1 ಫೇಸ್, S ಫೇಸ್ ಮತ್ತು G2 ಫೇಸ್. S ಫೇಸ್ ಸಿಂಥಸಿಸ್ ಫೇಸ್ ಏನಿದೆ ಅದರಲ್ಲೇ ರೆಪ್ಲಿಕೇಶನ್ ಆಗೋದು. 2C ಬಿಕಮ್ಸ್ 4C ಅಂದರೆ ರೆಪ್ಲಿಕೇಶನ್ ಅಲ್ಲೇ ಆಗೋದು. ಇಟ್ ಈಸ್ ಎ ವೆರಿ ಪ್ರಿಸೈಸ್ ಪ್ರಾಸೆಸ್ ವಿತೌಟ್ ಎನಿ ಎರರ್ಸ್. ಅದನ್ನೇ ಹೇಳಿದೆ ನಾನು. ಹೌದು, ಇದು ಆ್ಯಕ್ಯುರೇಟಾಗಿ ನಡಿಬೇಕಾಗ್ತದೆ. ಇನ್ ಯುಕ್ಯಾರಿಯೋಟ್ಸ್ ದೇರ್ ಕ್ಯಾನ್ ಬಿ ಸೆವರಲ್ ಒರಿಜಿನ್ ಆಫ್ ರೆಪ್ಲಿಕೇಶನ್. ಇಲ್ಲ, ಯುಕ್ಯಾರಿಯೋಟ್ಸ್ನಲ್ಲಿ ನಮಗೆ ಒಂದೇ ಒಂದು ಇದಿರಬೇಕು, ಓರಿಸೈಟ್ ಇರಬೇಕು. ಓರಿಸೈಟ್ ಅಂದರೆ ಒರಿಜಿನ್ ಆಫ್ ರೆಪ್ಲಿಕೇಶನ್. ತುಂಬ ಇರಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಇರೋದು ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರೋದು ಎಲ್ಲಿ? ಪ್ರೊಕ್ಯಾರಿಯೋಟ್ಸ್ನಲ್ಲಿ. ಹಾಗಾದರೆ ಆಪ್ಷನ್ ಡಿ ಏನಿದೆ ಅದು ಇನ್ಕರೆಕ್ಟ್ ಆ್ಯಂಡ್ ಕರೆಕ್ಟ್ ಆನ್ಸರ್. DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್ ಕ್ಯಾಟಲೈಸಸ್ DNA ರೆಪ್ಲಿಕೇಶನ್ ಇನ್. ಅಂದರೆ DNA ರೆಪ್ಲಿಕೇಶನ್ ಯಾವ ಡೈರೆಕ್ಷನಲ್ಲಿ ಪ್ರಾಸೆಸ್ ಆಗ್ತದೆ? 2 ಸ್ಟ್ಯಾಂಡ್ ತಗೊಳ್ಳಿ, 5' ಹಿಡಿದು 3'ಗೆ, ಅಂದರೆ 5' to 3' ಡೈರೆಕ್ಷನ್. ಟ್ರಾನ್ಸ್ಕ್ರಿಪ್ಷನ್ ತಗೊಳ್ಳಿ, 5' to 3' ಡೈರೆಕ್ಷನ್. ಟ್ರಾನ್ಸ್ಲೇಷನ್ ತಗೊಳ್ಳಿ, 5' to 3' ಡೈರೆಕ್ಷನ್. ಸೊ ನೋ ಕನ್ಫ್ಯೂಷನ್, ಒಂದೇ ಒಂದು ಇದು ಎಂಥ ಸ್ಟ್ಯಾಂಡು ಅಥವಾ ಒಂದೇ ಒಂದು ಡೈರೆಕ್ಷನಲ್ಲಿ ನಡೀತದೆ. ಆಪ್ಷನ್ ಸಿ ಕರೆಕ್ಟ್ ಇದೆ. 40th ಕ್ವಶನ್ ನೋಡಿ, DNA ರೆಪ್ಲಿಕೇಶನ್ ಇನ್ ಯುಕ್ಯಾರಿಯೋಟ್ಸ್ ಈಸ್ ಲಾಸ್ಟ್ ಬೈ ಡೈರೆಕ್ಷನಲ್ ವಿತ್ ಸಿಂಗಲ್ ಒರಿಜಿನ್ ಆಫ್ ರೆಪ್ಲಿಕೇಶನ್. ಆಪ್ಷನ್ ಡಿ ಕರೆಕ್ಟ್ ಇದೆ. 41 ಕ್ವಶನ್ ನೋಡೋದಾದರೆ, ಎ ಫೇಲ್ಯೂರ್ ಇನ್ ಸೆಲ್ ಡಿವಿಷನ್ ಆಫ್ಟರ್ DNA ರೆಪ್ಲಿಕೇಶನ್ ರಿಸಲ್ಟ್ಸ್ ಇಂಟು ಏನಾಗ್ತದೆ? ಅನಪ್ಲಾಯ್ಡೇ ಆಗ್ತದಾ? ಅನಪ್ಲಾಯ್ಡ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅನಪ್ಲಾಯ್ಡ್ ಅಂದರೆ ಏನಪ್ಪ? ಈಗ ಒಂದು ಜೀವಿಯಲ್ಲಿ
ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ ಅಥವಾ ಒಂದಕ್ಕಿಂತ ಕಡಿಮೆ ಕ್ರೋಮೋಸೋಮ್, +1 ಕ್ರೋಮೋಸೋಮ್ ಆರ್ -1 ಕ್ರೋಮೋಸೋಮ್ ಇದ್ದರೆ ಮಾತ್ರ ನಾವು ಅನಪ್ಲಾಯ್ಡಿ ಅಂತ ಕರಿತೀವಿ. ಇದೊಂದು ಪಾಯಿಂಟ್ ಬರೆದಿಟ್ಕೊಳ್ಳಿ. ಅನಪ್ಲಾಯ್ಡಿ ಅಂತ ಹೇಳಿದ್ರೆ ಫೇಲ್ಯೂರ್ ಆಫ್ ಸೆಗ್ರಿಗೇಷನ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ ಡ್ಯೂರಿಂಗ್ ಅನಾಫೇಸ್ 1 ಆಫ್ ಮಿಯೋಸಿಸ್ 1. ಈ ಮಿಯೋಸಿಸ್ 1 ಆಗುವಾಗ ಅನಾಫೇಸ್ 1 ಆಗ್ತಾ ಇರ್ತದೆ. ಆ ಟೈಮ್ನಲ್ಲಿ ಈ ಎರಡು ಹೋಮೋಲಾಗಸ್ ಕ್ರೋಮೋಸೋಮ್ ಒಟ್ಟಿಗೆ ಇರ್ತದಲ್ವಾ. ಅಂದರೆ ಈಗ ಹ್ಯೂಮನ್ ಕ್ರೋಮೋಸೋಮ್ ತೊಗೊಂಡ್ರೆ 46 ಇದೆಯಪ್ಪ, ಅದರಲ್ಲೆಲ್ಲ ಹೋಮೋಲಾಗಸ್ ಕ್ರೋಮೋಸೋಮ್ ಇರುತ್ತೆ. ಎಷ್ಟಿರುತ್ತೆ? 22 ಪೇರ್ ಇರುತ್ತೆ. ಲಾಸ್ಟ್ ಒಂದು ಮಾತ್ರ ಸೆಕ್ಸ್ ಕ್ರೋಮೋಸೋಮ್, ಅದನ್ನು ಸೈಡಿಗೆ ಹಾಕೋಣ. ಸೊ ಈ ಹೋಮೋಲಾಗಸ್ ಕ್ರೋಮೋಸೋಮ್ ಸಪ್ರೇಟಾಗಿ ಒಂದು ಕ್ರೋಮೋಸೋಮ್ ಮೇಲೆ ಹೋಗಬೇಕು, ಇನ್ನೊಂದು ಕ್ರೋಮೋಸೋಮ್ ಕೆಳಗೆ ಬರಬೇಕು, ಅಂದರೆ ಹೋಮೋಲಾಗಸ್ ಪೇರಲ್ಲಿ. ಇದಕ್ಕೆ ನಾವು ಸೆಗ್ರಿಗೇಷನ್ ಅಂತ ಕರೆಯೋದು. ಅದಕ್ಕೆ ತಾನೇ ನಮಗೆ 2 ಗ್ಯಾಮೆಟ್ಸ್ ಉತ್ಪತ್ತಿ ಆಗ್ತದೆ ಈ ಫಸ್ಟ್ ಮಿಯೋಸಿಸ್ ಎಂಡಲ್ಲಿ. ಸೊ ಆವಾಗ ನಮಗೆ ಒಂದು ಸೆಲ್ ಒಳಗಡೆ 23 ಕ್ರೋಮೋಸೋಮ್ ಇರುತ್ತೆ, ಇನ್ನೊಂದಲ್ಲಿ 23 ಇರುತ್ತೆ. ನಂತರ ಮಿಯೋಸಿಸ್ 2 ಹೋದಾಗ ನಮಗೆ 4 ಗ್ಯಾಮೆಟ್ಸ್ಗಳು ಉತ್ಪತ್ತಿಯಾಗಿರುತ್ತೆ, ಅದರಲ್ಲೆಲ್ಲ 23 ಇರುತ್ತೆ. ಅಂದರೆ ಮಿಯೋಸಿಸ್ 2 = ಮೈಟೋಸಿಸ್, ಅಂದರೆ ಏನು ವ್ಯತ್ಯಾಸ ಆಗೋದಿಲ್ಲ. ಬಟ್ ಅನಾಫೇಸ್ 1ನಲ್ಲಿ ಈ ಸೆಗ್ರಿಗೇಷನ್ ಆಗೋದ್ರಿಂದಲೇ ನಮಗೆ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಉತ್ಪತ್ತಿ ಆಗೋದು. ಯಾವಾಗ 2 ಹೋಮೋಲಾಗಸ್ ಕ್ರೋಮೋಸೋಮ್ ಫೇಲ್ ಟು ಸೆಗ್ರಿಗೇಟ್, ಅಂದರೆ ಅದೆರಡು ಆ ಕಡೆ ಹೋಗೋದು ತಪ್ಪಿ ಹೋಗಿಬಿಟ್ರೆ, ಎರಡು ಒಟ್ಟಿಗೆ ಹೋಗಿಬಿಟ್ರೆ ಒಂದು ಕಡೆಗೆ, ಇಲ್ಲಿಗೆ ಬರಬೇಕಾದಂಥ ಒಂದು ಕ್ರೋಮೋಸೋಮ್ ಮಿಸ್ ಆಯಿತಾ, ಆಗ ಗ್ಯಾಮೆಟ್ ಉತ್ಪತ್ತಿ ಆಗ್ತದಲ್ಲ, ಅದರಲ್ಲಿ 23ರ ಬದಲು 22 ಇರುತ್ತೆ, ಇದರಲ್ಲಿ 23ರ ಬದಲು 24 ಇರುತ್ತೆ. ಇಷ್ಟೇ ವಿಷಯ. ಅದೇನಾದರೂ ಒಂದು ಓವಮ್ ಕಂಟೈನಿಂಗ್ 23 ನಾರ್ಮಲ್ ಕ್ರೋಮೋಸೋಮನ್ನು ಒಳಗೊಂಡಿದ್ದರೆ ಅದನ್ನು ಫರ್ಟಿಲೈಸ್ ಮಾಡಿಬಿಟ್ರೆ ಏನಾಗ್ತದೆ? 47 ಆಗ್ತದೆ. ಅಥವಾ ಈ ಕಡೆ ಇರುವಂಥ ಒಂದು ಗ್ಯಾಮೆಟು ಒಂದು ಓವಮ್ 23 ಕ್ರೋಮೋಸೋಮನ್ನು ಒಳಗೊಂಡಿರುವಂಥ ಒಂದು ಓವಮ್ ಈ ಕಡೆ 22 ಇದೆ, ಫರ್ಟಿಲೈಸ್ ಮಾಡಿದರೆ 45 ಬರುತ್ತೆ. ಸೊ ಒಂದು ಟರ್ನರ್ ಸಿಂಡ್ರೋಮ್ ಒಂದು ಎಕ್ಸಾಂಪಲ್ ಇದೆ ಅನಪ್ಲಾಯ್ಡಿಗೆ. ಅದಕ್ಕೆ ನಾವು ಮೋನೋಸೋಮಿ ಅಂತಲೂ ಕರಿತೀವಿ. ವಾಟ್ ಈಸ್ ಮೋನೋಸೋಮಿ? 2n-1, ಅಂದರೆ 46 ಕ್ರೋಮೋಸೋಮ್ಗಳಲ್ಲಿ ಒಂದು ಕ್ರೋಮೋಸೋಮ್ ಇಲ್ಲ. ಟರ್ನರ್ ಸಿಂಡ್ರೋಮ್ ಇಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಮೋನೋಸೋಮಿ, ಬರೆದಿಟ್ಕೊಳ್ಳಿ. ಅದೇ ಥರ ಈಗ ನಾವು ಟ್ರೈಸೋಮಿ ತಗೊಂಡ್ರೆ ಡೌನ್ ಸಿಂಡ್ರೋಮ್, ಅದು ಕೂಡ ಟ್ರೈಸೋಮಿ ಅಲ್ವಾ, ಅಂದರೆ 46 ಕ್ರೋಮೋಸೋಮ್ ಇರಬೇಕು. ಬಟ್ ಟ್ರೈಸೋಮಿ 21, ಅಂದರೆ ಡೌನ್ ಸಿಂಡ್ರೋಮಲ್ಲಿ ಇರೋದೆಷ್ಟು ಕ್ರೋಮೋಸೋಮ್? 47. 21st ಕ್ರೋಮೋಸೋಮಲ್ಲಿ 2 ಇರಬೇಕು, 3 ಇರ್ತದೆ ಕ್ರೋಮೋಸೋಮ್. ಸೊ ದಟ್ ಈಸ್ ಆ್ಯಕ್ಚುಲಿ ಟ್ರೈಸೋಮಿ ಅಲ್ವಾ. ಇದಕ್ಕೆ ನಾವು ಅನಪ್ಲಾಯ್ಡ್ ಅಂತಲೇ ಕರಿತೀವಿ. ಈಗ ಟ್ರೈಸೋಮಿ ಹೇಳಿದೆ, ಮೋನೋಸೋಮಿ ಗೊತ್ತಾಯ್ತು ಏನು ಅಂತ ಹೇಳಿ. ಟ್ರೈಸೋಮಿದ ಫಾರ್ಮುಲಾ 2n+1. ಒಂದೇ ಒಂದು ಎಕ್ಸಾಂಪಲ್ ಇದೆ, ಅದು ಯಾವುದು ಅಂತ ಹೇಳಿದ್ರೆ ಒಂದು ಡೌನ್ ಸಿಂಡ್ರೋಮ್. ಈವನ್ ಕ್ಲೆನ್ಫೆಲ್ಟರ್ ಸಿಂಡ್ರೋಮ್ ಕೂಡ ಹೌದಲ್ವಾ. ಓಕೆ, ಆದರೆ ಸೆಕ್ಸ್ ಕ್ರೋಮೋಸೋಮಿಗೆ ಬಂದಿದೆ, ಕರೆಕ್ಟ್ ಆದಂಥ ಎಕ್ಸಾಂಪಲ್ ಆಗಲ್ಲ. ಮೋನೋಸೋಮಿ ಆದರೆ 2n-1. ಸೊ ಓಕೆ, ಟರ್ನರ್ ಸಿಂಡ್ರೋಮ್. ಪಾಲಿಪ್ಲಾಯ್ಡಿ, ಇದಕ್ಕೆ ಈ ಕ್ವಶನ್ಗೆ ಆನ್ಸರ್ ಪಾಲಿಪ್ಲಾಯ್ಡಿ. ಏನಪ್ಪ ಪಾಲಿ ಅಂದರೆ ಮೆನಿ, ಪ್ಲಾಯ್ಡಿ ಅಂದರೆ ಪ್ಲಾಯ್ಡಿ. 2n, 3n, 4n ಅಥವಾ n, ಇದಕ್ಕೆ ನಾವು ಪ್ಲಾಯ್ಡಿ ಅಂತ ಕರಿತೀವಿ. ಸೊ ಪ್ಲ್ಯಾಂಟ್ ಸೆಲ್ಗಳಲ್ಲಿ ನಾರ್ಮಲಿ ಪಾಲಿಪ್ಲಾಯ್ಡಿ ಕಂಡೀಷನ್ ನೋಡ್ತೀವಿ. ಈಗ ಪ್ಲ್ಯಾಂಟ್ ಸೆಲ್, ಫಾರ್ ಎಕ್ಸಾಂಪಲ್ ನಾನೀಗ 46 ಕ್ರೋಮೋಸೋಮ್ ತಗೊಂಡ್ರೆ ಈಗ ಎಲ್ಲ ಸೆಲ್ ಡಿವಿಷನ್ ಆಯ್ತಪ್ಪ. ಅಂದರೆ ಈಗ ಅನಾಫೇಸ್ ಆಯಿತು, ಆಮೇಲೆ ಟೀಲೋಫೇಸ್ ಆಯಿತು. ಟೀಲೋಫೇಸ್ ಆದಮೇಲೆ ಏನಾಗಬೇಕು ಅಂತ ಹೇಳಿದ್ರೆ ಸೆಲ್ ಪ್ಲೇಟ್ ಫಾರ್ಮೇಷನ್ ಆಗಬೇಕು. ಅದಕ್ಕೆ ನಾವು ಸೈಟೋಕೈನೆಸಿಸ್ ಅಂತ ಕರಿತೀವಿ. ಸೈಟೋಕೈನೆಸಿಸ್ ಆಗಲಿಲ್ಲ ಅಂದರೆ ಅವಾಗ ಏನಾಗ್ತದೆ? ಅಲ್ಲಿ 23, ಈ ಕಡೆ 23 ಇರಬೇಕಲ್ಲ, ಅಂದರೆ 2 ಸೆಲ್ ಉತ್ಪತ್ತಿ ಆಗಬೇಕಿತ್ತಲ್ವ, ಅದು ಆಗೋದೇ ಇಲ್ಲ. ಅದರ ಬದಲು ಒಂದೇ ಸೆಲ್ ಇರುತ್ತೆ, ಅದರಲ್ಲಿ ಟೋಟಲ್ 46 ಕ್ರೋಮೋಸೋಮ್ ಇರುತ್ತೆ. ಅಂದರೆ ಪೇರೆಂಟಲ್ ಕ್ರೋಮೋಸೋಮ್ಸ್ ಎಷ್ಟಿತ್ತು ಅಷ್ಟೇ ಕ್ರೋಮೋಸೋಮ್ ಇಲ್ಲಿರುತ್ತಲ್ವ, ಅದರಿಂದ ಉತ್ಪತ್ತಿ ಆಗೋ ಗ್ಯಾಮೆಟ್ಸ್ನಲ್ಲೂ 46 ಇರುತ್ತೆ. ಸೊ ಅದೇನಾದರೂ ಒಂದು ಓವಮನ್ನು ಫರ್ಟಿಲೈಸ್ ಮಾಡಿದರೆ, 23 ಇರುವಂಥ ಕ್ರೋಮೋಸೋಮನ್ನು ಫರ್ಟಿಲೈಸ್ ಮಾಡಿದರೆ ಎಷ್ಟು ಟೋಟಲ್ ಕ್ರೋಮೋಸೋಮ್ ಆಗುತ್ತೆ ಆಫ್ ಸ್ಪ್ರಿಂಗಲ್ಲಿ? 69, ಅಂದರೆ 3n ಆಯ್ತಲ್ಲ. ಅಂದರೆ ಒಂದು ಎಂಟೈರ್ ಸೆಟ್ಟೇ ಬಂದುಬಿಟ್ಟಿದೆ ಆಫ್ ಸ್ಪ್ರಿಂಗಿಗೆ. ಅದೇ ಥರ 3n ಇರ್ಬೋದು, 4n ಇರ್ಬೋದು. ಇದಕ್ಕೆ ನಾವು ಪಾಲಿಪ್ಲಾಯ್ಡ್ ಅಂತ ಕರೆಯೋದು. ಪ್ಲ್ಯಾಂಟ್ಸ್ನಲ್ಲಿ ಮಾತ್ರ ನೋಡ್ತೀರಿ, ಆ್ಯನಿಮಲ್ಸಲ್ಲಿ ಸಿಗೋದಿಲ್ಲ. ಆ್ಯನಿಮಲ್ಸಲ್ಲಿ ಓನ್ಲಿ ಅನಪ್ಲಾಯ್ಡಿ ಅಷ್ಟೇ. ಓಕೆ, ಆಪ್ಷನ್ ಡಿ ಕರೆಕ್ಟ್ ಇದೆ, ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ರೆಪ್ಲಿಕೇಶನ್. ಕರೆಕ್ಟಾಗಿ ನೋಡಿ. ಟೆಂಪ್ಲೇಟ್ ಅರ್ಥ ಮಾಡ್ಕೊಳ್ಳಿ. ಟೆಂಪ್ಲೇಟ್ ಕೇಳ್ತಾ ಇರೋದು. ಟೆಂಪ್ಲೇಟ್ ಅಂದರೆ ಪೇರೆಂಟಲ್ ಸ್ಟ್ಯಾಂಡ್ ಹಿಂಗಿದೆ ಅಲ್ವಾ. ಸೊ ರೆಪ್ಲಿಕೇಶನ್ 4 ಆಯಿತು. ಸೊ ಇದನ್ನು ಕೇಳ್ತಾ ಇರೋದು. ಟೆಂಪ್ಲೇಟ್ ವಿತ್ ಪೊಲಾರಿಟಿ ನೋಡಿ, ಇದು 3', ಇದು 5', ಹೌದಾ. ಇದು 3', ಈ ಕಡೆ 5'. ಎನ್ಸೈಡ್ ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಓಕೆ, ಇಲ್ಲಿಂದ ಹೊಸ ಸ್ಟ್ಯಾಂಡ್ ಉತ್ಪತ್ತಿ ಆಯಿತು ಇನ್ ದಿಸ್ ಡೈರೆಕ್ಷನ್. 5', 3'. ಈ ಕಡೆ ಬಂದರೆ ಹಿಂಗೊಂದು ಉತ್ಪತ್ತಿ ಆಯಿತು, ಒಕಜಾಕಿ ಫ್ರಾಗ್ಮೆಂಟ್ಸು. 5' to 3', ಎಷ್ಟೇ ವಿಷಯ. ಸೊ ಟೆಂಪ್ಲೇಟ್ ವಿತ್ ಪೊಲಾರಿಟಿ 3' to 5' ಈಸ್ ಕಂಟಿನ್ಯೂಯಸ್, ಅದು ಕಂಟಿನ್ಯೂಯಸ್ ಟೆಂಪ್ಲೇಟ್ ಸ್ಟ್ಯಾಂಡ್. ಈ ಕಡೆ ಬಂದಾಗ 5' to 3' ಏನಿದೆ ಅದು ಡಿಸ್ಕಂಟಿನ್ಯೂಯಸ್. ಸೊ ಆಪ್ಷನ್ ಏನಿದೆ ಕರೆಕ್ಟ್ ಇದೆ. ನೀವು ಎನ್ಸೈಟ್ ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ ಈ ಸ್ಟೇಟ್ಮೆಂಟ್ಗೆ. ನೆಕ್ಸ್ಟ್ 43. ಸ್ಟೇಟ್ಮೆಂಟ್ 1, ಎನರ್ಜೆಟಿಕಲಿ ರೆಪ್ಲಿಕೇಶನ್ ಈಸ್ ಎ ವೆರಿ ಎಕ್ಸ್ಪೆನ್ಸಿವ್ ಪ್ರಾಸೆಸ್. ಹೌದು, ನಾನು ಆವಾಗಲೇ ಹೇಳಿದೆ, ರೆಪ್ಲಿಕೇಶನ್ ಮಾಡಬೇಕಾದ್ರೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್ ಬಹಳ ಆ್ಯಕ್ಟಿವಾಗಿ ಕೆಲಸ ಮಾಡಬೇಕಾಗ್ತದೆ. ಒಂಚೂರು ತಪ್ಪಾಗ್ಬಿಟ್ರು DNA ಮ್ಯೂಟೇಷನ್ ಆಗೋ ಚಾನ್ಸಸ್ ಇದೆ. ಇಟ್ಸ್ ಲೈಕ್ ಎನರ್ಜಿ ಬಹಳ ಬೇಕು, ಮತ್ತು ಬಹಳ ಸ್ಪೀಡಾಗಿ ಪಾಲಿಮರೈಸೇಷನ್ ಪ್ರಾಸೆಸ್ ಆಗ್ತದೆ. ಬ್ಯಾಕ್ಟೀರಿಯಾದಲ್ಲಿ 2000 ಬೇಸ್ ಪೇರ್ಸ್ ಪರ್ ಸೆಕೆಂಡ್ ಆಗ್ತಾ ಇರ್ತದೆ. ಸೊ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಹೋಯ್ತು ಅಲ್ವಾ, ಕೆಲಸನೇ ಕೆಟ್ಟೋಗ್ತದೆ. ಸೊ ಎನರ್ಜೆಟಿಕಲಿ DNA ರೆಪ್ಲಿಕೇಶನ್ ಏನಿದೆ ಬಹಳ ಎಕ್ಸ್ಪೆನ್ಸಿವ್ ಪ್ರಾಸೆಸ್. ಅದಕ್ಕೆ ನಾವು ATPಯನ್ನು ಕಳಿಸ್ತಾನೆ ಇರಬೇಕಾಗ್ತದೆ. ಇರಲಿ, ಕರೆಕ್ಟ್ ಸ್ಟೇಟ್ಮೆಂಟು. ಸ್ಟೇಟ್ಮೆಂಟ್ 2 ನೋಡಿ. ಡಿಆಕ್ಸಿರೈಬೋನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ಸ್
ಸರ್ವ್ ಡ್ಯುಯಲ್ ಪರ್ಪಸಸ್, ಎರಡು ಕೆಲಸಗಳನ್ನ ಮಾಡುತ್ತಂತೆ. ಇನ್ ಎಡಿಷನ್ ಟು ಆ್ಯಕ್ಟಿಂಗ್ ಆಸ್ ಸಬ್ಸ್ಟ್ರೇಟ್, ಅಂದರೆ ಈ ಡಿ ಎನ್ ಎ ರೆಪ್ಲಿಕೇಶನ್ ವರ್ಕ್ ಇದರಲ್ಲಿ ಪ್ರಾಸೆಸಲ್ಲಿ ಇದು ಸಬ್ಸ್ಟ್ರೇಟ್ ಆಗಿ ಕೆಲಸ ಮಾಡುತ್ತೆ. ಯಾವುದಕ್ಕೆ? ಎನ್ಸೈಮ್ಗೆ. ಡಿ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮರೇಸ್ದು ಸಬ್ಸ್ಟ್ರೇಟ್, ಬರೆದಿಟ್ಕೊಳ್ಳಿ, ಕೇಳಬಹುದು. ಓಕೆ, ಅದರ ಜೊತೆಗೆ ದೇ ಪ್ರೊವೈಡ್ ಎನರ್ಜಿ ಫಾರ್ ಪಾಲಿಮರೈಸೇಷನ್ ರಿಯಾಕ್ಷನ್ ಡ್ಯೂರಿಂಗ್ ರೆಪ್ಲಿಕೇಶನ್. ಸೊ ಇದರ ಜೊತೆಗೆ ಈ ಜಿ ಟಿ ಪಿಯನ್ನು ಪ್ರೊವೈಡ್ ಮಾಡೋದು ಕೂಡ ಇದೆ, ಅಂದರೆ ಎ ಟಿ ಪಿ ಜಿ ಟಿ ಪಿ ಏನಿದೆ ಎನರ್ಜಿಯನ್ನು ಕೊಡೋದು ಕೂಡ ಇದೆ. ಸೊ ಸ್ಟೇಟ್ಮೆಂಟ್ 1 ಹಾಗೂ ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ಆದರೆ ಸ್ಟೇಟ್ಮೆಂಟ್ 2 ಏನಾಗಬೇಕಿತ್ತು ಅಂತ ಹೇಳಿದ್ರೆ, ಈ ಡಿ ಎನ್ ಎ ರೆಪ್ಲಿಕೇಶನ್ ಆ್ಯಕ್ಚುಲಿ ಆ್ಯಕ್ಯುರೇಟಾಗಿ ನಡಿಬೇಕು, ಬಹಳ ಫಾಸ್ಟ್ ಪ್ರಾಸೆಸ್ ಅಂತ ಕೊಡಬೇಕಿತ್ತು. ಅದಕ್ಕೆ ಎನರ್ಜಿಟಿಕಲಿ ರೆಪ್ಲಿಕೇಶನ್ ಇಸ್ ಎ ವೆರಿ ಎಕ್ಸ್ಪೆನ್ಸಿವ್ ಪ್ರಾಸೆಸ್ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ 1 ಕೊಟ್ಬಿಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಇದೆ. ಅಂದರೆ ಸ್ಟೇಟ್ಮೆಂಟ್ 1 ಹಾಗೂ 2 ಕರೆಕ್ಟ್ ಇದೆ. ಆದರೆ ಸ್ಟೇಟ್ಮೆಂಟ್ 2 ಏನಿದೆ, ಇಟ್ ಇಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್, ಇಟ್ಸ್ ನಾಟ್ ಪ್ರೊವೈಡಿಂಗ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್ 1 ಅಷ್ಟೇ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ದ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಆರ್ ಜಾಯಿಂಡ್ ಬೈ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಒಕಾಜಾಕಿ ಫ್ರಾಗ್ಮೆಂಟ್ಸನ್ನು ಜಾಯಿನ್ ಮಾಡೋದು ಡಿ ಎನ್ ಎ ಲೈಗೇಸ್. ಓಕೆ, ಅಲ್ಲಿ ನೋಡಿ ಆಪ್ಷನ್ ಡಿನಲ್ಲಿ ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಇದು? ಇಟ್ಸ್ ಅನ್ ಎನ್ಸೈಮ್ ವಿಚ್ ಆ್ಯಕ್ಚುಲಿ ಮೇಕ್ಸ್ ಪೆಪ್ಟೈಡ್ ಬಾಂಡ್ ಬಿಟ್ವೀನ್ ದ 2 ಅಮಿನೋ ಆ್ಯಸಿಡ್ಸ್. ಇದನ್ನು ನೀವು ಟ್ರಾನ್ಸ್ಲೇಷನ್ ಪ್ರಾಸೆಸಲ್ಲಿ ನೋಡ್ತೀರಿ. ಆದರೆ ಇದನ್ನು ಯೂಕ್ಯಾರಿಯೋಟ್ಸ್ನಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ಏನಿದೆ ಅದು ಯೂಕ್ಯಾರಿಯೋಟ್ಸ್ನಲ್ಲಿ ಮಾತ್ರ ಪೆಪ್ಟೈಡ್ ಬಾಂಡನ್ನು ಮಾಡೋದು. ಹಾಗಾದರೆ ಪ್ರೋಕ್ಯಾರಿಯೋಟ್ಸ್ನಲ್ಲಿ ಯಾರು ಮಾಡ್ತಾರೆ ಪೆಪ್ಟೈಡ್ ಬಾಂಡ್? 23S rRNA ಬರೆದಿಟ್ಕೊಳ್ಳಿ, ವಿಚ್ ಆ್ಯಕ್ಚುಲಿ ಆ್ಯಕ್ಟ್ಸ್ ಸಿಮಿಲರ್ ಟು ದಿ ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ಎನ್ಸೈಮ್. ಅದರಲ್ಲಿ ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ಎನ್ಸೈಮ್ ಪ್ರೋಕ್ಯಾರಿಯೋಟ್ಸ್ನಲ್ಲಿ ನೋಡಲಿಕ್ಕೆ ಸಿಗಲ್ಲ. ಅದರ ಬದಲು 23S rRNA ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್ ಇದೆ ನೋಡಿ. ಪ್ರಮೋಟರ್, ಟರ್ಮಿನೇಟರ್, ಕೋಡಿಂಗ್ ಸ್ಟ್ಯಾಂಡ್, ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತಿದೆ. ಸೊ ಪ್ರಮೋಟರು ಅದೆಲ್ಲ ಎಲ್ಲಿ ಬರುತ್ತಪ್ಪ? ಟ್ರಾನ್ಸ್ಕ್ರಿಪ್ಷನ್ ಯೂನಿಟಲ್ಲಿ ಬರುತ್ತೆ. ಸೊ ಹೀಗೆ ಸೊ ಒಂದು ಬಾಕ್ಸು ಪ್ರಮೋಟರ್, ಈ ಕಡೆ ಬಂದರೆ ಟರ್ಮಿನೇಟರ್ ಬರುತ್ತೆ. ಕೆಳಗಡೆ ಇರುವಂಥ ಸ್ಟ್ಯಾಂಡ್ ಏನಿದೆ ಅದು 5' to 3' ಇದೆ. ಇದಕ್ಕೆ ನಾವು ಕೋಡಿಂಗ್ ಸ್ಟ್ಯಾಂಡ್ ಅಂತ ಕರೆಯೋದು. ಕೋಡಿಂಗ್ ಸ್ಟ್ಯಾಂಡ್ದು ಪೊಲಾರಿಟಿ ಕೇಳ್ಬೋದು, 5' to 3'. ಮೇಲ್ಗಡೆ ಇರೋದು ಯಾವುದು? ನಾನ್ ಕೋಡಿಂಗ್ ಸ್ಟ್ಯಾಂಡ್ ಅಥವಾ ಟೆಂಪ್ಲೇಟ್ ಸ್ಟ್ಯಾಂಡ್ ಅಥವಾ ಸ್ಟ್ರಕ್ಚರಲ್ ಜೀನ್ ಅಂತ ಕರಿತೀವಿ, ಅಥವಾ ಆ್ಯಂಟಿಸೆನ್ಸ್ ಡಿ ಎನ್ ಅಂತ ಕರಿತೀವಿ. ಸಿ ದ ನೇಮ್ಸ್. ಕೋಡಿಂಗ್ ಸ್ಟ್ಯಾಂಡಿಗೆ ಏನು ಕರಿತೀರಿ ಅಂತ ಹೇಳಿದ್ರೆ ನೀವು ಸೆನ್ಸ್ ಡಿ ಎನ್ ಎ ಅಂತ ಕರಿತೀರಿ. ಅರ್ಥ ಆಯ್ತಾ? ಈ ಮೇಲ್ಗಡೆ ಇರುವಂಥ ಟೆಂಪ್ಲೇಟ್ ಸ್ಟ್ಯಾಂಡ್ದು ಪೊಲಾರಿಟಿ 3' to 5' ಇರುತ್ತೆ. ಓಕೆ, ಇರಲಿ. ಈಗ ಪ್ರಮೋಟರ್ ಈಗ ಟ್ರಾನ್ಸ್ಕ್ರಿಪ್ಷನ್ ಟೈಮ್ನಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, RNA ಪಾಲಿಮರೇಸ್ ಏನಿದೆ, ಡಿ ಎನ್ ಎ ಡಿಪೆಂಡೆಂಟ್ RNA ಪಾಲಿಮರೇಸ್, ಅದು ಹೋಗಿ ಬೈಂಡ್ ಆಗಬೇಕು. ಅಲ್ಲಿ ಸಿಗ್ಮಾ ಫ್ಯಾಕ್ಟರ್ ಇರುತ್ತೆ. ಇದರಿಂದ ಏನಾಗ್ತದೆ? ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ ಇನಿಷಿಯೇಟ್ ಆಗ್ತದೆ. ಓಕೆ, ಸೊ ಎ ಮಸ್ಟ್ ಬಿ 3. ಹಂಗೆ ನೋಡೋದಾದರೆ ಆಪ್ಷನ್ ಡಿಗೆ ಆನ್ಸರ್, ಅಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನಮಗೆ ಆನ್ಸರ್ ಸಿಕ್ಬಿಡ್ತು. ಟರ್ಮಿನೇಟರ್ ಅಂದರೆ ಇಲ್ಲಿ ಎಂಡ್ ಆಫ್ ದಿ ಟ್ರಾನ್ಸ್ಕ್ರಿಪ್ಷನ್ ರೋ ಫ್ಯಾಕ್ಟರ್ ಇರುತ್ತಲ್ವ, ಇಲ್ಲಿಗೆ ಈ ಏನಿದೆ RNA ಪಾಲಿಮರೇಸ್ ಎನ್ಸೈಮು mRNA ಉತ್ಪತ್ತಿ ಆಗಿರುತ್ತಲ್ಲ, ಅದನ್ನು ತೊಗೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ರೋ ಫ್ಯಾಕ್ಟರ್ ಇರುತ್ತೆ, ಅದನ್ನು ಟಚ್ ಮಾಡಿಕೊಂಡು ನಂತರ ಹೊರಗೆ ಬಂದುಬಿಡುತ್ತೆ. ಎಂಡ್ ಆಫ್ ದಿ ಟ್ರಾನ್ಸ್ಕ್ರಿಪ್ಷನ್. ಕರೆಕ್ಟು. ಕೋಡಿಂಗ್ ಸ್ಟ್ಯಾಂಡ್, ಅದನ್ನೇ ಹೇಳಿದೆ, ಕೋಡಿಂಗ್ ಸ್ಟ್ಯಾಂಡ್ ಕೆಳಗಿರೋದು. ಹೆಸರೇನು ಹೇಳ್ತಾ ಇದೆ ಕೋಡಿಂಗ್ ಸ್ಟ್ಯಾಂಡ್, ಬಟ್ ಅದೊಂಥರ ಯೂಸ್ಲೆಸ್ ಸ್ಟ್ಯಾಂಡ್. ಅದು ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಇದರ ಹೆಸರು ಕೂಡ ಸೆನ್ಸ್ ಡಿ ಎನ್ ಎ ಅಂತ. ಅದು ಯಾಕೆ ಸೆನ್ಸ್ ಡಿ ಎನ್ ಎ ಅಂತ ಕರೀತಾರೆ ಯಾರೂ ಗೊತ್ತಿಲ್ಲ. ಕೋಡಿಂಗ್ ಸ್ಟ್ಯಾಂಡ್ ಅಂತ ಕರೀತಾರೆ. ಅದು ಏನು ಕೋಡ್ ಮಾಡಲ್ಲ mRNAಗೆ, ಅದು ಸುಮ್ಮನೆ ಒಂದು ಕಾಂಪ್ಲಿಮೆಂಟ್ರಿ ಸ್ಟ್ಯಾಂಡ್ ಅಷ್ಟೇ. ಆ್ಯಕ್ಚುಲಿ ಆ್ಯಂಟಿಸೆನ್ಸ್ ಡಿ ಎನ್ ಎ ಏನಿದೆ ಅದಕ್ಕೆ ನಾವೇನು ಕರಿತೀವಿ? ಟೆಂಪ್ಲೇಟ್ ಸ್ಟ್ಯಾಂಡ್ ಅಥವಾ ಸ್ಟ್ರಕ್ಚರಲ್ ಜೀನ್ ಅಂತಲೂ ಕರಿತೀವಿ. ಇದು ಆ್ಯಕ್ಚುಲಿ ವರ್ಕಿಂಗ್ ಡಿ ಎನ್ ಎ ಸ್ಟ್ಯಾಂಡ್. ಅದು ಅದೇ ಆ್ಯಕ್ಚುಲಿ ಏನು ಮಾಡುತ್ತೆ? mRNA ಉತ್ಪತ್ತಿ ಮಾಡೋದು, ಅಂದರೆ ಮೆಸೇಜನ್ನು ಪಾಸ್ ಮಾಡಿ mRNA ಉತ್ಪತ್ತಿ ಮಾಡೋದು. ಸೊ ಕೋಡಿಂಗ್ ಸ್ಟ್ಯಾಂಡ್ ಡಸಂಟ್ ಕೋಡ್ ಫಾರ್ ಎನಿಥಿಂಗ್, ಬರೆದಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಸಿಗೆ 1. ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಜೀನ್ ಅಂತ ಕರಿತೀವಿ, ಅಥವಾ ಆ್ಯಂಟಿಸೆನ್ಸ್ ಡಿ ಎನ್ ಎ ಸ್ಟ್ಯಾಂಡ್ ಅಂತಲೂ ಕರಿತೀವಿ. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಸೊ ಟ್ರಾನ್ಸ್ಕ್ರಿಪ್ಷನ್ ಆಲ್ಮೋಸ್ಟ್ ಎಕ್ಸ್ಪ್ಲನೇಷನ್ ಆಗಿದೆ ಇಲ್ಲಿ. ಪಾರ್ಟ್ ಆಫ್ ಎ ಜೀನ್ ವಿಚ್ ಕೋಡ್ಸ್ ಫಾರ್ ಅ ಪಾಲಿಪೆಪ್ಟೈಡ್ ಅಂತಿದೆ. ಯಾವುದಪ್ಪ? ಜೀನ್ನಲ್ಲಿ ಅಥವಾ ಡಿ ಎನ್ ಎ ಸೆಗ್ಮೆಂಟಲ್ಲಿ ಇರುವಂತಹ ಒಂದು ಏನಿದೆ ಸೆಗ್ಮೆಂಟ್ಸ್ ಏನಿದೆ ಅದು ಪಾಲಿಪೆಪ್ಟೈಡ್ ಅಂದರೆ ಪ್ರೋಟೀನನ್ನು ಉತ್ಪತ್ತಿ ಮಾಡಿದರೆ ಅದಕ್ಕೇನು ಕರಿತೀರಿ ನೀವು? ಜೀನ್ ಅಂತ ಕರಿತೀರಿ. ಇನ್ನೊಂದು ಹೆಸರೇನು? ಸಿಸ್ಟ್ರೋನ್ ಅಂತ ಕರಿತೀರಿ. ಯೂಕ್ಯಾರಿಯೋಟಿನಲ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು ಸಿಸ್ಟ್ರೋನ್ ಅಥವಾ ಒಂದು ಜೀನ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಓನ್ಲಿ 1 ಪಾಲಿಪೆಪ್ಟೈಡ್ ಚೈನ್ ಅಥವಾ ಒಂದು ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ. ಸೊ ಹೆನ್ಸ್ ಇಟ್ ಈಸ್ ಮೋನೋಸಿಸ್ಟ್ರೋನಿಕ್. ಆದರೆ ಬ್ಯಾಕ್ಟೀರಿಯಾ ತೊಗೊಂಡ್ಬಿಟ್ರೆ, ನೀವು ಆಲ್ರೆಡಿ ಲ್ಯಾಕ್ ಒಪರಾನ್ ಕಾನ್ಸೆಪ್ಟ್ ಓದಿರ್ತೀರಿ, ಆ ಬ್ಯಾಕ್ಟೀರಿಯಾ ತೊಗೊಂಡ್ರೆ ಆ ಒಂದು ಸ್ಟ್ರಕ್ಚರಲ್ ಜೀನ್ನಲ್ಲಿ, ಅಂದರೆ ಸಿಸ್ಟ್ರೋನ್ ತೊಗೊಂಡ್ರೆ ಅದರಲ್ಲಿ 2ಕ್ಕಿಂತ ಜಾಸ್ತಿ, ಅಂದರೆ 3 ಆಗಬಹುದು, 3 ಅಥವಾ 4 ಈ ಪಾಲಿಪೆಪ್ಟೈಡ್ ಚೈನ್ಗಳನ್ನು ಉತ್ಪತ್ತಿ ಮಾಡ್ತದೆ. ಇದಕ್ಕೆ ನಾವು ಪಾಲಿಸಿಸ್ಟ್ರಾನಿಕ್ ಅಂತ ಕರಿತೀವಿ. ಕನ್ಫ್ಯೂಷನ್ ಬೇಡ. ಪ್ರೋಕ್ಯಾರಿಯೋಟ್ಸನ್ನು ನೀವು ಕ್ಯಾಪಿಟಲ್ ಲೆಟರ್ ಪಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಿ, ಲೆಟರ್ ಪಿ ಸ್ಟಾರ್ಟ್ ಮಾಡ್ತೀರಿ. ಅದೇ ಥರ ಈ ಪಾಲಿಸಿಸ್ಟ್ರಾನಿಕ್ ಅಂತ ಹೇಳಿದ್ರೆ ಕೂಡ ಪಿ ಮ್ಯಾಚ್ ಆಗ್ತದೆ ಅಲ್ವಾ? ಹಂಗೆ ವೆಚ್ಚ ಇಟ್ಕೋಬೋದು. ಯೂಕ್ಯಾರಿಯೋಟ್ಸ್ ಮೋನೋಸಿಸ್ಟ್ರಾನಿಕ್, ಪ್ರೋಕ್ಯಾರಿಯೋಟ್ಸ್ ಪಾಲಿಸಿಸ್ಟ್ರಾನಿಕ್ ಜೀನ್. ಓಕೆ, ಸೊ ಆಪ್ಷನ್ ಏನಿದೆ ಅದು ಕರೆಕ್ಟ್ ಇದೆ. ಎಕ್ಸಾನ್ ಅಂತಿದೆ, ಇಂಟ್ರಾನ್ ಅಂತಿದೆ, ಕೋಡಾನ್ ಅಂತಿದೆ. ಎಕ್ಸಾನ್ ಇಂಟ್ರಾನ್ ಅಂದರೆ ಏನಪ್ಪ? ಈಗ
ಸಿಸ್ಟಾನ್ ಇದೆ. ಓಕೆ, ನಾವೀಗ ಯೂಕ್ಯಾರಿಯೋಟಿಕ್ ಸಿಸ್ಟಾನ್ ಅಂದರೆ ಮೋನೋಸಿಸ್ಟಾನ್ ತೊಗೊಳ್ಳೋಣ. ಅದರಿಂದ ಒಂದು mRNA ಉತ್ಪತ್ತಿ ಆಯಿತು. ಉತ್ಪತ್ತಿಯಾದ mRNA ಪ್ರೊಸೆಸ್ಗೆ ಒಳಗಾಗಬೇಕಾಗ್ತದೆ. ಇದಕ್ಕೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ 2 ಥರ ಸೀಕ್ವೆನ್ಸಸ್ ಇರುತ್ತೆ, ಎಕ್ಸಾನ್ಸ್ ಇಂಟ್ರಾನ್ಸ್. ಸೊ ಈ ಇಂಟ್ರಾನ್ಸ್ ಏನಿದೆ ಅದು ಕಾಣೋದೇ ಇಲ್ಲ ಅದರಲ್ಲಿ mRNAದಲ್ಲಿ. ಸೊ ಇದಕ್ಕೆ ನಾವು ನಾನ್ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸಸ್ ಇದನ್ನು ತೆಗಿಲೇಬೇಕಾಗ್ತದೆ. ಇಲ್ಲದಿದ್ದರೆ ನಮಗೆ mRNA ಟ್ರಾನ್ಸ್ಲೇಷನ್ಗೆ ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಪ್ರಾಸೆಸ್ಸು ನ್ಯೂಕ್ಲಿಯಸ್ ಒಳಗೇ ಆಗ್ತಾ ಇರ್ತದೆ, ಇಮಿಡಿಯೇಟ್ ಆಗಿರ್ತದೆ. ಟ್ರಾನ್ಸ್ಕ್ರಿಪ್ಷನ್ ಆದ ಇಮಿಡಿಯೇಟ್ನಲ್ಲೇ ಏನಾಗ್ತದೆ, ಸ್ಪ್ಲೈಸಿಂಗ್ ಪ್ರಾಸೆಸ್, ರಿಮೂವಲ್ ಆಫ್ ದಿ ಇಂಟ್ರಾನ್ಸ್ ಆಗ್ತಾನೆ ಇರ್ತದೆ ಪ್ರಾಸೆಸ್ಸು. ಸೊ ಕೊನೆಗೆ ಎಕ್ಸ್ಪ್ರೆಸ್ ಸೀಕ್ವೆನ್ಸಸ್ ಎಕ್ಸಾನ್ಸ್ ಇದೆಯಲ್ಲ ಅದನ್ನೆಲ್ಲ ಜಾಯಿನ್ ಮಾಡುವಂಥದ್ದು. ಎಕ್ಸಾನ್ ಸ್ಟಾರ್ಟ್ಸ್ ವಿತ್ ಲೆಟರ್ ಇ, ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸಸ್ ಆಲ್ಸೋ ಸ್ಟಾರ್ಟ್ಸ್ ವಿತ್ ಲೆಟರ್ ಇ. ಈಸಿ, ಕನ್ಫ್ಯೂಷನ್ ಬೇಡ. ಇಂಟ್ರಾನ್ಸನ್ನು ರಿಮೂವ್ ಮಾಡ್ತಾರೆ. ಸೊ ಕೊನೆಗೆ ಎಕ್ಸಾನ್ಸ್ಗಳನ್ನೆಲ್ಲ ಜಾಯಿನ್ ಮಾಡಿಬಿಟ್ಟು mRNA ಮೆಚ್ಯೂರ್ ಆಗಿ ಹೊರಗೆ ಬಂದುಬಿಡ್ತದೆ. ಇಷ್ಟೇ, ಇದಕ್ಕೆ ನಾವು ಸ್ಪ್ಲೈಸಿಂಗ್ ಅಂತ ಕರೆಯೋದು. ಕೋಡಾನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಸೆಟ್ ಆಫ್ 3 ನೈಟ್ರೋಜನಸ್ ಬೇಸಸ್ ಪ್ರೆಸೆಂಟ್ ಆನ್ ದಿ mRNA ವಿಚ್ ಆ್ಯಕ್ಚುಲಿ ರೀಡ್ ದಿ ಆ್ಯಂಟಿಕೋಡಾನ್ ಪ್ರೆಸೆಂಟ್ ಆನ್ ದಿ tRNA ವಿಚ್ ಆ್ಯಕ್ಚುಲಿ ಕ್ಯಾರೀಸ್ ಒನ್ ಸ್ಪೆಸಿಫಿಕ್ ಅಮೈನೋ ಆ್ಯಸಿಡ್. ಓಕೆ, ಇರಲಿ, ಮತ್ತೆ ನೋಡೋಣ. ಜೆನೆಟಿಕ್ ಕೋಡ್ ಬಗ್ಗೆ ಮಾತಾಡುವಾಗ ಇದ್ರ ಬಗ್ಗೆ ಬರುತ್ತೆ. ಆಪ್ಷನ್ ಎ ಕರೆಕ್ಟ್ ಇದೆ. ಇಂಟರಪ್ಟೆಡ್ ಆ್ಯಂಡ್ ನಾನ್ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸಸ್ ಡು ನಾಟ್ ಅಪಿಯರ್ ಇನ್ ಮೆಚ್ಯೂರ್ ಆರ್ ಪ್ರೊಸೆಸ್ಡ್ RNA. ಒಂದ್ಸಲ ಆ mRNA ನಾವು ಪ್ರೊಸೆಸ್ ಮಾಡಿದ ಮೇಲೆ ಇಂಟ್ರಾನ್ಸ್ಗಳು ನಿಮಗೆ ಕಾಣಸಿಗೋದಿಲ್ಲ. ಸ್ಪ್ಲೈಸಿಂಗ್ ಮಾಡಿದ ಮೇಲೆ ಇಂಟ್ರಾನ್ಸ್ ಇರೋದಿಲ್ಲಲ್ಲ, ಎಕ್ಸಾನ್ಸ್ ಮಾತ್ರ ಇರುತ್ತೆ. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, DNA ಡಿಪೆಂಡೆಂಟ್ RNA ಪಾಲಿಮರೇಸ್ catalyzes ಟ್ರಾನ್ಸ್ಕ್ರಿಪ್ಷನ್ ಇನ್ ಅಂತ. ಸೇಮ್ 5' to 3' ಡೈರೆಕ್ಷನ್. ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಒಂದೇ ಡೈರೆಕ್ಷನ್. ಸೊ ಈಸಿ. ಮ್ಯಾಚ್ ದಿ ಲಿಸ್ಟ್ ಆಫ್ ಐಟಮ್ಸ್ ಕಾಲಮ್ 1 ವಿತ್ ಆ್ಯಂಡ್ ಕಾಲಮ್ 2 ನೋಡೋಣ. ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಕೋಡ್ಸ್ ಗಿವನ್ ಬಿಲೋ. ನೋಡಿ, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ RNA ಇದು ಫಂಕ್ಷನ್ NCERT ಕೊಟ್ಟಿದ್ದಾರೆ, ಅದಕ್ಕೆ ನಾನು ಈ ಕ್ವಶನನ್ನು ಹಾಕಿದ್ದೀನಿ. ಸೊ ನಿಮ್ಗೆ ಗೊತ್ತಿರಲಿ. rRNA ಅಂತಿದೆ ನೋಡಿ, ಅದರ ಕೆಲಸ ಏನು ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಆ್ಯಂಡ್ ಕೆಟಲಿಟಿಕ್ ರೋಲ್ ಇನ್ ಟ್ರಾನ್ಸ್ಕ್ರಿಪ್ಷನ್. ಅಂದರೆ rRNA ಏನು ಮಾಡ್ತದೆ, ಎನ್ಸೈಮ್ ಥರ ಕೆಲಸ ಮಾಡ್ತದೆ ಯಾವಾಗ, ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ. ಸೊ ಎ ಮಸ್ಟ್ ಬಿ 3. ಓಕೆ, ನಮಗೀಗ ಆನ್ಸರ್ ಸಿಕ್ಬಿಡ್ತು, ಆಪ್ಷನ್ ಡಿ. tRNA ಅಂತಿದೆ. ಸೊ tRNA ಏನು ಮಾಡ್ತದಪ್ಪ, ಈ ಟ್ರಾನ್ಸ್ಲೇಷನ್ ಆಗಬೇಕಾದ್ರೆ ಅಮೈನೋ ಆ್ಯಸಿಡನ್ನು ಈ mRNA ಕಡೆ ತಂದು ಕೊಡ್ತದಲ್ವಾ. ಸೊ ದ್ಯಾಟ್ ಈಸ್ ದ ಫಂಕ್ಷನ್. ಸೊ tRNA ಮಸ್ಟ್ ಬಿ ಬ್ರಿಂಗ್ಸ್ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ರೀಡ್ಸ್ ಜೆನೆಟಿಕ್ ಕೋಡ್. ಕರೆಕ್ಟ್ ಇದೆ. mRNAದು ಗೊತ್ತಿದೆ ನಿಮಗೆ. mRNA ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರೊವೈಡ್ಸ್ ಟೆಂಪ್ಲೇಟ್ ಟು ಪ್ರೊಡ್ಯೂಸ್ ಪಾಲಿಪೆಪ್ಟೈಡ್ ಚೈನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹೌದು ಕೂಡ. ಸೊ ಆಪ್ಷನ್ ಡಿ ಏನಿದೆ ಕರೆಕ್ಟ್ ಇದೆ. ಸಿ ಮಸ್ಟ್ ಬಿ 1. ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ ಇದನ್ನು ಬೇಕು ಅಂತ ಹಾಕಿದ್ದೀನಿ. ಯಾಕೆಂತ ಹೇಳಿದ್ರೆ ಇಟ್ಸ್ ಎ ಸಬ್ಸ್ಟ್ರೇಟ್. ಯಾವುದಕ್ಕೆ ಸಬ್ಸ್ಟ್ರೇಟ್ ಅಂತ ಹೇಳಿದ್ರೆ DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಸೊ ಈ ಪರ್ಟಿಕ್ಯುಲರ್ ಎನ್ಸೈಮ್ ಟ್ರಾನ್ಸ್ಕ್ರಿಪ್ಷನನ್ನು ಮಾಡ್ತದಲ್ವಾ. ಸೊ ಇದಕ್ಕೆ ನಮಗೆ ಬೇಕಾಗಿರುವಂತಹ ಸಬ್ಸ್ಟ್ರೇಟ್ ಯಾವುದು ಅಂತ ಹೇಳಿದ್ರೆ ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್. ಯಾವ ಎನ್ಸೈಮ್ಗೆ, DNA ಡಿಪೆಂಡೆಂಟ್ RNA ಪಾಲಿಮರೇಸ್ಗೆ. ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಗ್ತದೆ ಇಲ್ಲಿ. ದ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸಸ್ ಇನ್ ಎ ಪರ್ಟಿಕ್ಯುಲರ್ ರೀಜನ್ ಆಫ್ ದ ಸೆನ್ಸ್ ಸ್ಟ್ಯಾಂಡ್ ಆಫ್ ಎ DNA molecule was found to be 5' to something ಕೊಟ್ಟಿದ್ದಾರೆ, ಸೀಕ್ವೆನ್ಸಸ್ ಕೊಟ್ಟಿದ್ದಾರೆ, to 3'. What would be the sequence of nitrogenous bases in the mRNA that is synthesized by the corresponding region of the antisense strand in that DNA? ಸೊ ಅರ್ಥ ಮಾಡ್ಕೊಳ್ಳಿ, ಸೆನ್ಸ್ ಸ್ಟ್ಯಾಂಡ್ ಅಂತ ಕೊಟ್ಟಿರೋದು ಅಂದರೆ ಕೆಳಭಾಗದ್ದು ಸ್ಟ್ಯಾಂಡ್, ಅದು ಕೋಡಿಂಗ್ ಸ್ಟ್ಯಾಂಡ್, ಅದು ಯಾವುದಕ್ಕೂ ಕೋಡ್ ಮಾಡೋದಿಲ್ಲ. ಸೊ ಅದರದ್ದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ 5' to 3'. ಕೋಡಿಂಗ್ ಸ್ಟ್ಯಾಂಡ್ ಯಾವತ್ತು ರೀಡಿಂಗ್ಸ್ ಫ್ರೇಮಿಂಗ್ ಇರಬೇಕು 5' to 3'. ಅರ್ಥ ಆಯ್ತಾ. ಪ್ರಮೋಟರ್ ಎಲ್ಲಿರ್ತದೆ, ಅಪ್ ಸ್ಟ್ರೀಮ್. ಕೋಡಿಂಗ್ ಸ್ಟ್ಯಾಂಡನ್ನು ನೋಡ್ಕೊಂಡು ಹಾಕಿರೋದು ಪ್ರಮೋಟರ್. ಈ ಕಡೆ ಬಂದರೆ ಟರ್ಮಿನೇಟರ್ ಡೌನ್ ಸ್ಟ್ರೀಮ್ 3' ಕಡೆ. ನೋಡಿ, ನಂಬರಲ್ಲಿ 5 ಜಾಸ್ತಿ ಅಲ್ವಾ, 3 ಕಡಿಮೆ ಅಲ್ವಾ. ಸೊ ಡೌನ್ ಸ್ಟ್ರೀಮ್, ಈ ಕಡೆ ಇದು ಅಪ್ ಸ್ಟ್ರೀಮ್. ಮೇಲ್ಗಡೆ ಏನಿದೆ ಅದು ಟೆಂಪ್ಲೇಟ್ ಸ್ಟ್ಯಾಂಡ್. ಇದಕ್ಕೆ ಆ್ಯಂಟಿಸೆನ್ಸ್ DNA ಅಂತ ಕರೀತಾರೆ. ಇರಲಿ, ಈಗ ನಮಗೆ ಒಂದು ಕ್ಲೂ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಈ ಸೆನ್ಸ್ ಸ್ಟ್ಯಾಂಡ್, ಕೋಡಿಂಗ್ ಸ್ಟ್ಯಾಂಡಲ್ಲಿರುವಂಥ ಸೀಕ್ವೆನ್ಸಸ್ ಇದು. ಹಾಗಾದರೆ ಉತ್ಪತ್ತಿಯಾದಂತಹ mRNAನಲ್ಲಿ ಯಾವ ಥರ ಸೀಕ್ವೆನ್ಸಸ್ ಇರುತ್ತೆ ಅಂತ ಹೇಳಿ. ಏನಿಲ್ಲ, ಟೆಂಪ್ಲೇಟ್ ಸ್ಟ್ಯಾಂಡ್ ತಾನೇ ಉತ್ಪತ್ತಿ ಮಾಡಬೇಕಾಗಿದೆ mRNAನ. ನಮಗಿಲ್ಲಿ ಆಲ್ರೆಡಿ ಆ್ಯಂಟಿಸೆನ್ಸ್ ಅಥವಾ ಕೋಡಿಂಗ್ ಸ್ಟ್ಯಾಂಡ್ ಅದು ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲಿ ನಿಮಗೆ ಈ ಟಿ ಬರುತ್ತೆ ನೋಡಿ, ಅದನ್ನು ರೀಪ್ಲೇಸ್ ಇಟ್ ಬೈ ಯು. ಯಾಕಂದರೆ ಟೈಮಿನ್ ಇರೋದಿಲ್ಲ, ಯು ಹಾಕ್ಬಿಡಿ, ನಿಮಗೆ ಉತ್ತರ ಸಿಕ್ಬಿಡ್ತದೆ. 5' to CAU GW UAU CGC to 3'. ಆಪ್ಷನ್ ಡಿ ಕರೆಕ್ಟ್ ಇದೆ ನೋಡಿ. ಸ್ವಲ್ಪ ಯೋಚನೆ ಮಾಡಿ ಹೇಗೆ ಅಂತ. ಯಾಕಂತ ಹೇಳಿದ್ರೆ ಅದು ಕಾಂಪ್ಲಿಮೆಂಟರಿ ಇರುತ್ತಲ್ವ. ಸೆನ್ಸ್ RNA ಸೆನ್ಸ್ DNA ಕೆಳಗಿರುತ್ತೆ, ಮೇಲ್ಗಡೆ ಆ್ಯಂಟಿಸೆನ್ಸ್ DNA ಇರುತ್ತೆ. ಆ್ಯಂಟಿಸೆನ್ಸ್ DNAಲಿರುವ ಸೀಕ್ವೆನ್ಸ್ ಯಾವುದು ಅಂತ ಇರೋದು ಇದಕ್ಕೆ ಕಾಂಪ್ಲಿಮೆಂಟರಿ ಇರಬೇಕು ತಾನೆ, ಅಷ್ಟೇ ತಾನೆ. ಸೊ ಅದು ನೋಡೋದಾದರೆ ಆಪ್ಷನ್ ಡಿ ಏನು ಕರೆಕ್ಟ್ ಇದೆ. ಯಾಕಂದರೆ ನಮಗೆ ಕೇಳ್ತಿರೋದು mRNA ಬಗ್ಗೆ. ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಉತ್ತರ ಗೊತ್ತಾಗ್ಬಿಡ್ತದೆ. ಓಕೆ, ದ ಪ್ರಾಸೆಸ್ ಆಫ್ ಸ್ಪ್ಲೈಸಿಂಗ್ ಟೇಕ್ಸ್ ಪ್ಲೇಸ್ ಇನ್. ಸ್ಪ್ಲೈಸಿಂಗ್ ಅಂದರೆ ಏನಪ್ಪ? ಸೊ ಈಗ ಟ್ರಾನ್ಸ್ಕ್ರಿಪ್ಷನ್ ಆಯಿತು, ನಮಗೆ ಒಂದು mRNA ಉತ್ಪತ್ತಿ ಆಯಿತು. mRNAಗೆ ನಾವು ಹೆಟೆರೋಜೀನಸ್ ನ್ಯೂಕ್ಲಿಯರ್ RNA ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇಂಟ್ರಾನ್ಸ್ ಹಾಗೂ ಎಕ್ಸಾನ್ಸ್ಗಳಿರುತ್ತೆ.
ಇದಕ್ಕೆ ನಾವು ಈ ನಮ್ಮ ಯೂಕ್ಯಾರಿಯೋಟಿಕ್ ಜೀನನ್ನು ಸ್ಪ್ಲಿಟ್ ಜೀನ್ಸ್ ಅಂತ ಕರೆಯೋದು, ಯಾಕಂದರೆ ಎಕ್ಸಾನ್ಸ್ ಹಾಗೂ ಎಂಟ್ರಾನ್ಸ್ ಇರೋದ್ರಿಂದ. ಅದನ್ನು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಹತ್ರ HNRNA ಇದೆ, ಅದರಲ್ಲಿ ಈಗ ನಾವು ಇಂಟ್ರಾನ್ಸನ್ನು ತೆಗೆದುಬಿಡಬೇಕು, ಯಾಕಂದರೆ ನಾನ್ ಎಕ್ಸ್ಪ್ರೆಸ್ ಸೀಕ್ವೆನ್ಸಸ್. ನಾವು ಆ ಎಕ್ಸಾನ್ಸ್ಗಳನ್ನು ಜಾಯಿನ್ ಮಾಡಬೇಕು ಇಂಟ್ರಾನ್ಸ್ ತೆಗೆದ ಮೇಲೆ. ಅದಕ್ಕೆ ಅದನ್ನು ನಾವು ಮೆಚ್ಯೂರ್ RNA ಅಂತ ಕರಿತೀವಿ ಅಥವಾ ಮೆಚ್ಯೂರ್ mRNA ಅಂತ ಕರಿತೀವಿ. ಇದನ್ನು ಮಾಡಬೇಕಾದ್ರೆ ನಾವು 5' ಒಂದು ಕೆಮಿಕಲನ್ನು ಆ್ಯಡ್ ಮಾಡಬೇಕು. ಯಾವುದು ಅಂತ ಹೇಳಿದ್ರೆ ಮೀಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್. ಮೀಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳೋ ಕೆಮಿಕಲನ್ನು 5' ಎಂಡಿಗೆ ಆ್ಯಡ್ ಮಾಡಬೇಕು. ಈ ಪ್ರಾಸೆಸ್ಗೆ ನಾವು ಕ್ಯಾಪಿಂಗ್ ಅಂತ ಕರಿತೀವಿ. ಏನಿಲ್ಲ, ಕನ್ಫ್ಯೂಷನ್ ಆದರೆ 5' ಅನ್ನೋದು ದೊಡ್ಡದಲ್ಲ, ತಲೆ 5' ಕ್ಯಾಪಿಂಗ್. ಈ ಕಡೆ ಬಂದರೆ 3' ಇರುತ್ತಲ್ವ mRNA ಅಥವಾ HNRNA 3' ನಂಬರ್ ಕಡಿಮೆ ಇದೆ, ಕಾಲು ಬಾಲ. ಸೊ ನೀವೇನು ಮಾಡಿಬಿಡಿ, ಈ ಕಡೆ ಎಡಿನಲೇಟ್ ರೆಸಿಡ್ಯೂಸನ್ನು ಆ್ಯಡ್ ಮಾಡಿ, ಟೇಲಿಂಗ್. ಕ್ಯಾಪಿಂಗ್ ಈ ಕಡೆ, ಟೇಲಿಂಗ್ ಈ ಕಡೆ. ಇದಾದ ತಕ್ಷಣ ಏನಾಗ್ತದೆ, ಇಂಟ್ರಾನ್ಸ್ಗಳನ್ನು ಈ ರಿಮೂವಲ್ ಮಾಡುವಂಥ ಪ್ರಾಸೆಸ್ಗೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಕೊನೆಗೆ ಏನಾಗ್ತದೆ, ಎಕ್ಸಾನ್ಸ್ಗಳನ್ನು ಜಾಯಿನ್ ಮಾಡಿ ಈಗ ನಮ್ಮ ಹತ್ರ ಮೆಚ್ಯೂರ್ mRNA ಬಂತು. ಇದೆಲ್ಲ ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಜಸ್ಟ್ ಬಿಫೋರ್ ದಿ ಟ್ರಾನ್ಸ್ಲೇಷನ್ ಅಥವಾ ಜಸ್ಟ್ ಬಿಫೋರ್ ದಿ mRNA ಲೀವ್ಸ್ ದಿ ನ್ಯೂಕ್ಲಿಯಸ್, ಅಂದರೆ ಅಲ್ಲೇ ಎಲ್ಲ ಆಗಿಬಿಡ್ತದೆ. ಹಾಗೆ ನೋಡಿದ್ರೆ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ. ನಾನು ಜಸ್ಟ್ ಬಿಫೋರ್ ದಿ ಪ್ರಾಸೆಸ್ ಆಫ್ ಟ್ರಾನ್ಸ್ಲೇಷನ್ ಅದು ಕೂಡ ಕರೆಕ್ಟೇ, ಬಟ್ ಟು ಬಿ ಪ್ರಿಸೈಸ್ ಆಪ್ಷನ್ ಏನಿದೆ ಅದು ಕರೆಕ್ಟ್ ಇದೆ. ಓಕೆ, ಫೈಂಡ್ ಔಟ್ ದ ಇನ್ಕರೆಕ್ಟ್ ಮ್ಯಾಚ್ ವಿತ್ ರೆಸ್ಪೆಕ್ಟ್ ಟು ಯೂಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್, ನಿಮಗೆ ಡಿವಿಷನ್ ಆಫ್ ಲೇಬರ್ ಬಗ್ಗೆ ಗೊತ್ತಿದೆ. ಯೂಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ನಮಗೆ 3 ಡಿಫ್ರೆಂಟು DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎನ್ಸೈಮ್ ಬೇಕಾಗ್ತದೆ. ಯಾವುದೆಲ್ಲ ಅಂತ ಹೇಳಿದ್ರೆ RNA ಪಾಲಿಮರೇಸ್ 1, RNA ಪಾಲಿಮರೇಸ್ 2, RNA ಪಾಲಿಮರೇಸ್ 3. ಇದರ ಕೆಲಸ ಏನು ಅಂತ NCERT ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಕ್ವಶನನ್ನು ಹಾಕಿದ್ದೀನಿ. ಇದನ್ನು ಕಲ್ತು ಬಿಟ್ಟರೆ ನಿಮ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದುಬಿಡ್ತದೆ. ಯಾವುದೇ ರೀತಿಯಾದಂಥ ಕ್ವಶನ್ ಈ ಕಾನ್ಸೆಪ್ಟಿಂದ ಕೇಳಿದ್ರೆ ನೀವು ಉತ್ತರವನ್ನು ಈಸಿಯಾಗಿ ಹೇಳ್ಬೋದು. RNA ಪಾಲಿಮರೇಸ್ 1 rRNA ಅದು ಟ್ರಾನ್ಸ್ಕ್ರೈಬ್ ಮಾಡ್ತದೆ, ಕರೆಕ್ಟು. ಅದರಲ್ಲಿ ಟೈಪ್ಸ್ ಕೊಟ್ಟಿದ್ದಾನೆ ನೋಡಿ, 28S, 18S, 5.8S, ಅದು ಕೂಡ ಕರೆಕ್ಟೇ. ಸೊ ಇದನ್ನೆಲ್ಲ ಬರೆದಿಟ್ಕೊಳ್ಳಿ. RNA ಪಾಲಿಮರೇಸ್ 2 HNRNA ಅದು ಕರೆಕ್ಟೇ. ನ್ಯಾಸೆಂಟ್ RNA ಅಂತಲೂ ಕರಿತೀವಿ ಅಥವಾ ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA ಅದನ್ನು ಕರಿತೀವಿ. ಸೊ RNA ಪಾಲಿಮರೇಸ್ 3 mRNA ಇಲ್ಲ, RNA ಪಾಲಿಮರೇಸ್ 3 ಮಾಡೋದೇ tRNA. ಅದರಲ್ಲಿ 5SR RNA, SNRNA ಅಂತೆಲ್ಲ ಬರುತ್ತೆ. ಸೊ ಆಪ್ಷನ್ ಸಿ ಏನಿದೆ ಅದು ಇನ್ಕರೆಕ್ಟ್ ಮ್ಯಾಚ್, ಬರೆದಿಟ್ಕೊಳ್ಳಿ. RNA ಪಾಲಿಮರೇಸ್ 3 tRNA, 5SR RNA, SNRNA ಕರೆಕ್ಟ್ ಇದೆ. ಇದನ್ನೆಲ್ಲ ನೋಟ್ ಮಾಡಿಟ್ಕೊಳ್ಳಿ. ಸೊ RNA ಪಾಲಿಮರೇಸ್ 1, 2, 3 ಅಂತ ಬರ್ಕೊಳ್ಳೋದು. RHT, R ಅಂದರೆ rRNA, H ಅಂದರೆ HNRNA, T ಅಂದರೆ tRNA, RHT ಕೋಡ್ ನೆನ್ಪಿಟ್ಕೊಳ್ಳಿ. 1, 2, 3 RHT, ಡನ್, ನೋ ಕನ್ಫ್ಯೂಷನ್. ಓಕೆ, ನೆಕ್ಸ್ಟ್ ನೋಡಿ, ಎವರೇಜ್ ಲೆಂತ್ ಆಫ್ HNRNA ಈಸ್ ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNAದು ಲೆಂತ್ ಎಷ್ಟು ಅಂತ ಕೇಳಿದ್ದಾರೆ. 3000 ಬೇಸ್ ಪೇರ್ಸ್, ಅಂದರೆ ತುಂಬ ಉದ್ದ ಇರೋದಿಲ್ಲ. ಆ್ಯಕ್ಚುಲಿ ಇಟ್ಸ್ ಎ ಶಾರ್ಟ್ HNRNA, ನೆನ್ಪಿಟ್ಕೊಳ್ಳಿ. mRNA ಅಲ್ಲ, HNRNA. ನೆಕ್ಸ್ಟ್ ನೋಡಿ, ಇದು ಸ್ಪ್ಲೈಸಿಂಗಿಂದಲೇ ಕೇಳಿರೋದು, ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಷನ್ ಇಂದ ಕೇಳಿರುವಂಥ ಕ್ವಶನ್. ಕ್ಯಾಪಿಂಗ್ ಗೊತ್ತಿದೆ. 5' ಎಂಡ್ ಆಫ್ ದಿ HNRNAಗೆ ಏನು ಆ್ಯಡ್ ಮಾಡಬೇಕಾಗ್ತದೆ, ನಾವು ಮೀಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಹಾಕಬೇಕಾಗ್ತದೆ. ಅದೇ ಥರ 3' ಎಂಡಿಗೆ ನಾವು ಟೈಲಿಂಗ್ ಅಂತ ಕರಿತೀವಿ, ಅದಕ್ಕೆ ಎಡಿನಲೇಟ್ ರೆಸಿಡ್ಯೂಸನ್ನು ಹಾಕಬೇಕಾಗ್ತದೆ. ಕ್ಯಾಪಿಂಗ್, ಟೈಲಿಂಗ್. ಸೊ ಹಂಗೆ ನೋಡಿದ್ರೆ ನಿಮ್ಗೆ ಗೊತ್ತಾಯಿತು. A ಮಸ್ಟ್ ಬಿ 3, B ಮಸ್ಟ್ ಬಿ 2. ಸ್ಪ್ಲೈಸಿಂಗ್ ಅಂದರೆ ಇಂಟ್ರಾನ್ಸ್ಗಳನ್ನು ರಿಮೂವ್ ಮಾಡೋದು, ಎಕ್ಸಾನ್ಸ್ಗಳನ್ನು ಆ್ಯಡ್ ಮಾಡೋದು. ಸೊ C ಮಸ್ಟ್ ಬಿ 1. HNRNA ಅಂತ ಕೊಟ್ಟಿದ್ದಾರೆ 3000 ಬೇಸ್ ಪೇರ್ಸ್. ಹಾಗೆ ನೋಡಿದ್ರೆ ಆಪ್ಷನ್ ಎ ಕರೆಕ್ಟ್ ಇದೆ. ಸೊ ಇದೆಲ್ಲ ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, 18SR RNA ಸಿಂಥಸೈಸ್ಡ್ ಬೈ ಹೇಳ್ಬೋದಾ, ಅಲ್ಲಿ rRNA ಅಂತ ಕೊಟ್ಟಿದ್ದಾರೆ. RNA ಪಾಲಿಮರೇಸ್ 1. ಹಾಗಾದರೆ RNA ಪಾಲಿಮರೇಸ್ 2 HN, RHT, HNRNA. RNA ಪಾಲಿಮರೇಸ್ 3 tRNA. ಹಿಂಗೆ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗಿಬಿಡ್ತದೆ, ಕ್ಲೂ ಸಿಕ್ಬಿಡ್ತದೆ. ಆಪ್ಷನ್ ಎ ಕರೆಕ್ಟ್ ಇದೆ. ಹೂ ಡೆವಲಪ್ಡ್ ಸೆಲ್ಫ್ ಫ್ರೀ ಪ್ರೋಟೀನ್ ಸಿಂಥಸೈಸಿಂಗ್ ಸಿಸ್ಟಮ್? ಕ್ರಿಕ್ ಆ್ಯಂಡ್ ವಾಟ್ಸನ್ ಅಲ್ಲ, ನೈರನ್ಬರ್ಗ್. ಹೌದು, ನೈರನ್ಬರ್ಗ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಪಾಲಿಪೆಪ್ಟೈಡ್ ಚೈನನ್ನು ಒಂದು ಸೆಲ್ ಇಲ್ಲದೆ ಹೊರಗಡೆ ಒಂದು ಇನ್ವಿಟ್ರೋ ಸಿಂಥಸಿಸ್ ಮಾಡ್ತಾನೆ. ಓಕೆ, ಅದರ ಬಗ್ಗೆ ನಾವು ನಂತರ ಮಾತಾಡೋಣ. ಹರ್ ಗೋಬಿಂದ್ ಕೊರೋನಾ, ಅದರ ಬಗ್ಗೆನೂ ನಾನು ಡಿಸ್ಕಸ್ ಮಾಡ್ತೇನೆ ಆ್ಯಕ್ಚುಲಿ. ನೆಕ್ಸ್ಟು ಜಾರ್ಜ್ ಗೇಮು, ಅದು ಬರುತ್ತೆ ನೋಡಿ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಈಗ 58 ಕ್ವಶನಲ್ಲೇ ಇದೆ ನೋಡಿ, ಅವ್ರದ್ದೆಲ್ಲ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅವರ ಒಂದು ಅಚೀವ್ಮೆಂಟ್ ಏನಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ. ಮ್ಯಾಚ್ ದಿ ಲಿಸ್ಟ್ ಆಫ್ ಐಟಮ್ಸ್ ಕಾಲಮ್ 1 ವಿತ್ ಕಾಲಮ್ 2. ಕಾಲಮ್ 1ನಲ್ಲಿ ನೈರನ್ಬರ್ಗ್ ಅಂತಿದೆ. ಸೊ ನೈರನ್ಬರ್ಗ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸೆಲ್ ಫ್ರೀ ಸಿಸ್ಟಮ್ ಆಫ್ ಪ್ರೋಟೀನ್ ಸಿಂಥಸಿಸ್, ಅಂದರೆ ಪಾಲಿಪೆಪ್ಟೈಡ್ ಚೈನನ್ನು, ಅಮೈನೋ ಆ್ಯಸಿಡ್ಗಳನ್ನು ಲಿಂಕ್ ಮಾಡ್ತಾ ಒಂದು ಸೆಲ್ ಫ್ರೀ ಸಿಸ್ಟಮನ್ನು, ಒಂದು ಪಾಲಿಪೆಪ್ಟೈಡ್ ಚೈನನ್ನು ಉತ್ಪತ್ತಿ ಮಾಡ್ತಾನೆ ಆ್ಯಕ್ಚುಲಿ. ಓಕೆ, ಸೊ ಇನ್ನೊಂದು ನೋಡಿ, ಸಿವೆರೋ ಒಕೋವಾ ಎನ್ಸೈಮ್. ಒಬ್ಬ ಸೈಂಟಿಸ್ಟ್ ಸಿವೆರೋ ಅಂತ ಹೇಳಿ
ಆ ಎನ್ಸೈಮ್ಗೆ ಇನ್ನೊಂದು ಹೆಸರು ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್. ನೆನ್ಪಿಟ್ಕೊಳ್ಳಿ, ಸಿವಿಯರ್ ಒಕೋವಾ ಎನ್ಸೈಮ್ NCERT ಇದೆ, ಅದರ ಹೆಸರು ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್. ಅದಕ್ಕೆ ನಾನು ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ, ನೀವು ಮರಿಬಾರ್ದು ಅಂತ ಹೇಳಿ. ಓಕೆ, ಸೊ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ RNA ಸಿಂಥಸಿಸ್ ಇನ್ ಎ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್. ಅದು ಏನು ಮಾಡುತ್ತೆ, ಆ ಎನ್ಸೈಮ್ ಮುಖಾಂತರ ನಾವು RNAಯನ್ನು ಉತ್ಪತ್ತಿ ಮಾಡ್ಬೋದು, ಒಂದು DNA ಇಲ್ಲದೆ. ಸೊ ಅದ್ರ ಕೆಲಸ. ಹರ್ಗೋಬಿಂದ್ ಖೊರಾನ ಅಂತಿದೆ, ಸೊ ಇಂಡಿಯನ್ ಸೈಂಟಿಸ್ಟು. RNA ಸಿಂಥಸಿಸ್ ಇನ್ ವೆಲ್ ಡಿಫೈನ್ಡ್ ಮ್ಯಾನರ್, ಒಂದು ಸೀಕ್ವೆನ್ಸ್ ವೈಸ್ RNAನ ಉತ್ಪತ್ತಿ ಮಾಡೋದು, ಆದರೆ DNAದು ಟೆಂಪ್ಲೇಟ್ ಸ್ಟ್ಯಾಂಡ್ ಬೇಕಾಗ್ತದೆ. ಓಕೆ, ಜಾರ್ಜ್ ಗೆಮೋ ಅಂತಿದೆ ನೋಡಿ, ಸೊ ಅದು ಕೋಡಾನ್ಗೆ 3 ನ್ಯೂಕ್ಲಿಯೋಟೈಡ್ಸ್ ಇದೆ ಅಂತಲೂ ಹೇಳ್ತಾನೆ. ಆ್ಯಕ್ಚುಲಿ ಜಾರ್ಜ್ ಗೆಮೋ ಏನು ಹೇಳ್ತಾನೆ, ಒಂದು ಕೋಡಾನ್ mRNA ತೊಗೊಂಡ್ರೆ 3 ನ್ಯೂಕ್ಲಿಯೋಟೈಡ್ಸು ಇರುತ್ತೆ ಅದರಲ್ಲಿ. ಮತ್ತೇನು ಹೇಳ್ತಾನೆ ಅಂತ ಹೇಳಿದ್ರೆ, ಟೋಟಲ್ ಆಗಿ ಇರುವಂಥ 20 ಡಿಫ್ರೆಂಟ್ ಅಮಿನೋ ಆ್ಯಸಿಡ್ಗೆ ಕೋಡ್ ಮಾಡಲಿಕ್ಕೆ ನಮಗೆ 64 ಕೋಡಾನ್ಸ್ ಬೇಕು. 4 × 4 × 4 = 64 ಅಂತ ಅವನೇ ಹೇಳೋದು ಕೋಡಾನ್ಸ್ ಇರುತ್ತೆ ಅಂಥೇಳಿ. ಸೊ 64 ಕೋಡಾನ್ಗಳಲ್ಲಿ 61 ಕೋಡಾನ್ ಫಂಕ್ಷನ್ ಇರುತ್ತೆ, 3 ಕೋಡಾನ್ಗೆ ನಾವು ಸ್ಟಾಪ್ ಕೋಡಾನ್ಸ್ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ ಸ್ಟಾಪ್ ಕೋಡಾನ್ಸ್ ಯಾವುದು ಅಂತ ಹೇಳಿ, UAA, UAG, UGA ನೆನ್ಪಿಟ್ಕೊಳ್ಳಿ. ಇನಿಷಿಯೇಟರ್ ಕೋಡನ್ ಯಾವುದು ಗೊತ್ತಿದೆಯಾ, AUG. ಇದಕ್ಕೆ 2 ಕೆಲಸ ಇರುತ್ತೆ. AUG ಆಲ್ಸೋ ಕೋಡ್ಸ್ ಫಾರ್ ಮಿಥಿಯೋನಿನ್. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು ಬರೆದಿಟ್ಕೊಳ್ಳಿ, ಜೆನೆಟಿಕ್ ಕೋಡಲ್ಲಿ ಬರುವಂಥದ್ದು. ಈಗ ನೋಡಿ, ನಾವು tRNA ಅಡಾಪ್ಟರ್ ಮಾಲಿಕ್ಯೂಲ್ ಅಂತ ಯಾರು ಕರೀತಾರಪ್ಪ, ಫ್ರಾನ್ಸಿಸ್ ಕ್ರಿಕ್. ಒಂದು ಪಾಯಿಂಟ್ ಮಾಡಿಟ್ಕೊಳ್ಳಿ. ಇಲ್ಲೀಗ ಡಯಾಗ್ರಾಮ್ ಕೊಟ್ಟಿದ್ದಾರೆ. ರೈಟ್ ದಿ ಕೋಡಾನ್ ಫಾರ್ ದಿ ಆ್ಯಂಟಿಕೋಡನ್ ಆನ್ ದಿ tRNA. ಸೊ UCA ಆ್ಯಂಟಿಕೋಡನಲ್ಲಿದೆ tRNAಲಿ. ಹಾಗಾದರೆ ಕೋಡಾನ್ ಏನಿರಬೇಕು mRNAಲಿ, ಅದರದ್ದು ಕಾಂಪ್ಲಿಮೆಂಟ್ರಿ ಇರಬೇಕು, AGU. ಸೊ ಯುಗೆ A ಬರುತ್ತೆ, Cಗೆ G ಬರುತ್ತೆ, Aಗೆ T ಬರಬೇಕಿತ್ತಲ್ವ, ಆದರೆ ಇದು RNAದು U ಬರುತ್ತೆ. ಆಪ್ಷನ್ ಏನಿದೆ ಕರೆಕ್ಟ್ ಇದೆ. ಆ್ಯಂಟಿಕೋಡನ್ ಪ್ರೆಸೆಂಟ್ ಇನ್ ಇನಿಷಿಯೇಟರ್ tRNA ಈಸ್ ಅಂತಿದೆ. ಸೊ ನೋಡಿ, ಆ್ಯಂಟಿಕೋಡನ್ ಬಗ್ಗೆ ಕ್ವಶನ್ ಕೇಳಿರೋದು, ಕೋಡನ್ ಬಗ್ಗೆ ಅಲ್ಲ. ಇನಿಷಿಯೇಟರ್ ಕೋಡನ್ ಯಾವುದು, AUG. ಹಾಗಾದರೆ ಆ್ಯಂಟಿಕೋಡನ್ ಏನಿರಬೇಕು, ಕಾಂಪ್ಲಿಮೆಂಟ್ರಿ UAC ಇರಬೇಕು. ಸೊ ಹಾಗೆ ನೋಡಿದ್ರೆ ಆಪ್ಷನ್ B ಏನಿದೆ ಅದು ಕರೆಕ್ಟ್ ಇದೆ. ಸೊ ಅಲ್ಲಿ ನೋಡಿ AUG ಅಂತ ಕೊಟ್ಟಿದ್ದೀನಿ, ಅದೇನು, ಇನಿಷಿಯೇಟರ್ ಕೋಡಾನ್ ವಿಚ್ ಕೋಡ್ಸ್ ಫಾರ್ ಮಿಥಿಯೋನಿನ್. UAA ಸ್ಟಾಪ್ ಕೋಡಾನ್, UAG ಸ್ಟಾಪ್ ಕೋಡಾನ್, ಅದು ಯಾವುದಕ್ಕೂ ಕೋಡ್ ಮಾಡೋದಿಲ್ಲ. ಇನ್ನೊಂದು UGA, ಅದು ಕೂಡ ಸ್ಟಾಪ್ ಕೋಡಾನ್. ನೆಕ್ಸ್ಟ್, ಇಫ್ mRNA ಕನ್ಸಿಸ್ಟ್ ಆಫ್ 100 ಕೋಡಾನ್ಸ್, ಕರೆಕ್ಟ್ ಅಬ್ಸರ್ವ್ ಮಾಡಿ, 100 ಕೋಡಾನ್ಸ್ ಇದೆ. 100 ಕೋಡಾನ್ಸ್ ಅಂತ ಹೇಳಿದ್ರೆ ಎಷ್ಟು ನೈಟ್ರೋಜನಸ್ ಬೇಸಸ್ ಇರಬೇಕು mRNAಲಿ, 300 ಅಲ್ವಾ. ಅಂದರೆ 1 ಕೋಡಾನ್ = 3 ನೈಟ್ರೋಜನ್, ಅಂದರೆ ನ್ಯೂಕ್ಲಿಯೋಟೈಡ್ಸ್ ಅಲ್ವಾ. ಸೊ ಹಾಗೆ ನೋಡೋದಾದರೆ 100 × 3 ಅಂದರೆ 300, ಹಾಗೆ ಯೋಚನೆ ಇಟ್ಕೊಳ್ಳಿ. ಆ್ಯಂಡ್ ಇಟ್ಸ್ 21st ಬೇಸ್ ಅಂಡರ್ಗೋಸ್ ಅ ಡಿಲೀಷನ್. ಸೊ ಮೊದಲ ಹಾಗೆ ಕೌಂಟ್ ಮಾಡ್ತಾ ಬಂದಾಗ 21ನೇ ಬೇಸ್ ಅಂತ ಹೇಳಿದ್ರೆ ಕರೆಕ್ಟಾಗಿ 21 ಆಗಿದ್ರೆ 7 ಕೋಡಾನ್ಸ್ ಇರಬೇಕಿತ್ತು. 21ನೇ ಬೇಸ್ ಏನಾಗ್ಬಿಟ್ಟಿದೆ, ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಮ್ಯೂಟೇಷನ್ಗಳಾಗಿದೆ. ಓಕೆ, ನೆನ್ಪಿಟ್ಕೊಳ್ಳಿ. ಅಂದರೆ ಮೊದಲ 6 ಕೋಡಾನ್ಸ್ ಅಂತೂ ಕರೆಕ್ಟಾಗಿ ವರ್ಕ್ ಮಾಡ್ತಾ ಕರೆಕ್ಟಾಗಿ ಅಮಿನೋ ಆ್ಯಸಿಡ್ಗಳನ್ನು ಉತ್ಪತ್ತಿ ಮಾಡ್ತದಲ್ವಾ, ಯಾಕೆ ಯಾವುದೇ ಚೇಂಜಸ್ ಇಲ್ಲ. 7th ಕೋಡಾನ್ ಏನಿತ್ತು, ಒಂದು ಅಮಿನೋ ಆ್ಯಸಿಡನ್ನು ಉತ್ಪತ್ತಿ ಮಾಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ 21st ಅಂದರೆ ಈ 7ನೇ ಕೋಡಾನ್ದು ಕೊನೆಯ 3ನೇ ಬೇಸ್ ಏನಿದೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಅಲ್ಲಿ ಉತ್ಪತ್ತಿ ಆಗಬೇಕಾದಂಥ ಅಮಿನೋ ಆ್ಯಸಿಡ್ಲಿ ಏನೋ ಒಂದು ಸಮಸ್ಯೆ ಆಗಿ ಅದು ಬೇರೆ ಅಮಿನೋ ಆ್ಯಸಿಡ್ ಆಗಬಹುದು. ಓಕೆ, ಸೊ ಸರಿ ಅಬ್ಸರ್ವ್ ಮಾಡಬೇಕು ನೀವು. ಅಂಡರ್ಗೋಸ್ ಎ ಡಿಲೀಷನ್, ದೆನ್ ಹೌ ಮೆನಿ ಅಮಿನೋ ಆ್ಯಸಿಡ್ ರಿಮೇನ್ ಅನ್ಚೇಂಜ್ಡ್ ಇನ್ ದ ಫಾರ್ಮ್ಡ್ ಪಾಲಿಪೆಪ್ಟೈಡ್. ಅಂದರೆ ಅನ್ಚೇಂಜ್ಡ್, ಚೇಂಜ್ ಆಗದೆ ಉತ್ಪತ್ತಿ ಆಗ್ತದೆ. 300ರಲ್ಲಿ 1 ಹೋದರೂ ಸಹ 299 ಇದೆ ಅಲ್ವಾ. 299 ಅಂತ ಹೇಳಿದ್ರೆ ನಮಗೆ ಟೋಟಲ್ ಆಗಿ ಎಷ್ಟು ಬರಬೇಕಾಗ್ತದೆ, ಒಂದು 33 ಆದರೂ ಅಮಿನೋ ಆ್ಯಸಿಡ್ಗಳು ಉತ್ಪತ್ತಿ ಆಗಬೇಕಾಗ್ತದಲ್ಲ ಪಾಲಿಪೆಪ್ಟೈಡ್ ಅಲ್ವಾ. ಸೊ ಹಾಗೆ ನೋಡೋದಾದರೆ ನಮಗೆ ಆಪ್ಷನ್ C ಏನಿದೆ ಕರೆಕ್ಟ್ ಇದೆ. 6 ಅಂತೂ ಚೇಂಜ್ ಆಗೋದೇ ಇಲ್ಲ, ದ್ಯಾಟ್ಸ್ ಇಟ್. ಸೊ ಆಪ್ಷನ್ C ಕರೆಕ್ಟ್ ಆದಂಥ ಉತ್ತರ, ಅನ್ಚೇಂಜ್ಡ್. ಆಮೇಲೆ 7ನೇದು ಚೇಂಜ್ ಆಗಿರ್ತದೆ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್, from bacteria to humans, U codes for phenylalanine. This is the best explained by the fact that genetic code is universal. ಅಲ್ವಾ. ಆ ಎಕ್ಸಾಂಪಲನ್ನು NCERTಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಜೆನೆಟಿಕ್ ಕೋಡಲ್ಲಿ ಐ ಥಿಂಕ್ ಸೆಕೆಂಡ್ ಸೈಲೆಂಟ್ ಫೀಚರ್ ಇರಬೇಕು. ಜೆನೆಟಿಕ್ ಕೋಡ್ ಇಸ್ ಯೂನಿವರ್ಸಲ್ ಬಿಕಾಸ್ ಬ್ಯಾಕ್ಟೀರಿಯಾದಿಂದ ಹ್ಯೂಮನ್ವರೆಗೂ U ಆಲ್ವೇಸ್ ಕೋಡ್ಸ್ ಫಾರ್ ಫಿನೈಲ್ಅಲನಿನ್, ಅಂದರೆ ಇಟ್ಸ್ ಯೂನಿವರ್ಸಲ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. A sequence of 3 consecutive bases in a tRNA molecule which specifically binds to a complementary codon sequence in mRNA is known as. ಇದೇನಪ್ಪ, ಆ್ಯಂಟಿಕೋಡಾನ್ ಅಂತ ಕರೆಯೋದು. tRNAದಲ್ಲಿ ಇರುವಂಥ ಈ ಸೀಕ್ವೆನ್ಸಸ್ಗೆ ನಾವು ಆ್ಯಂಟಿಕೋಡಾನ್, mRNAದಲ್ಲಿ ಇರುವಂಥ ಸೀಕ್ವೆನ್ಸಸ್ಗೆ ಕೋಡಾನ್. ಆ್ಯಂಟಿಕೋಡಾನ್ ಬೈಂಡ್ಸ್ ಟು ಕೋಡಾನ್ ಅಷ್ಟೇ. ಆಪ್ಷನ್ C ಕರೆಕ್ಟ್ ಆದಂಥ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ವಾಟ್ ವುಡ್ ಹ್ಯಾಪನ್ ಇಫ್ ಎ ಜೀನ್ ಎನ್ಕೋಡಿಂಗ್ ಪಾಲಿಪೆಪ್ಟೈಡ್ ಆಫ್ 50 ಅಮಿನೋ ಆ್ಯಸಿಡ್ಸ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ.
ಜೀನ್ ಎನ್ಕೋಡಿಂಗ್ ಪಾಲಿಪೆಪ್ಟೈಡ್ ಆಫ್ 50 ಅಮೈನೋ ಆ್ಯಸಿಡ್, ಅಂದರೆ ಒಂದು ಪಾಲಿಪೆಪ್ಟೈಡ್ ಚೈನಲ್ಲಿ 50 ಅಮೈನೋ ಆ್ಯಸಿಡ್ ಇರಬೇಕು. ಓಕೆ. 11th ಕೋಡಾನ್ UAC, ಇಟ್ಸ್ ನಾಟ್ ಎ ಸ್ಟಾಪ್ ಕೋಡಾನ್, ನಾರ್ಮಲ್ ಕೋಡಾನ್ ಅದು, ಈಸ್ ಮ್ಯೂಟೇಟೆಡ್ ಟು UAA. 11ನೇ ಕೋಡಾನ್ ಏನಾಗ್ಬಿಟ್ಟಿದೆ, ಮ್ಯೂಟೇಷನ್ಗೊಳಗಾಗಿದೆ. ಈಗ ಯೋಚನೆ ಮಾಡ್ತೀರಾ, ಹಾಗಾದರೆ ಮೊದಲ 10 ಕೋಡಾನ್ಗಳು ಕರೆಕ್ಟಾಗಿ ಕೆಲಸ ಮಾಡಬೇಕಲ್ಲ. ಹಾಗಾದರೆ ನಮಗೆ ಆ ಪಾಲಿಪೆಪ್ಟೈಡ್ನಲ್ಲಿ 10 ಅಮಿನೋ ಆ್ಯಸಿಡ್ಗಳು ಇರ್ತದೆ. ಯಾಕಂದರೆ 11ನೇ ಅಮಿನೋ ಆ್ಯಸಿಡ್ ಆಗಬೇಕಿತ್ತು, ಬಟ್ UAC ಚೇಂಜ್ ಆಗಿಬಿಟ್ಟು UAA ಸ್ಟಾಪ್ ಕೋಡಾನ್ ಆಯ್ತಲ್ಲ. ಹಾಗಾದರೆ ನಮಗೆ 50 ಅಮಿನೋ ಆ್ಯಸಿಡ್ಗಳು ಸಿಗೋ ಬದಲು ನಮಗೆ ಸಿಗೋದೆ 10 ಅಮಿನೋ ಆ್ಯಸಿಡ್ಗಳು. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಸೊ ನಾವು ಈ ಥರ ಅಪ್ಲಿಕೇಶನ್ ಲೆವೆಲ್ 2 ನೋಡಿದ್ದೀವಿ, ಈ ಥರ ಬರುತ್ತೆ. ನೋಡೋಣ. ದೇರ್ ಆರ್ 64 ಕೋಡಾನ್ಸ್ ಇನ್ ಜೆನೆಟಿಕ್ ಕೋಡ್ ಡಿಕ್ಷನರಿ ಬಿಕಾಸ್ 1 ಅಮಿನೋ ಆ್ಯಸಿಡ್ ಈಸ್ ಕೋಡೆಡ್ ಬೈ ಮೋರ್ ದೆನ್ 2 ಕೋಡಾನ್ಸ್. ಹೌದಲ್ವಾ? ನಮ್ಮ ಹತ್ರ ಎಷ್ಟು ಅಮಿನೋ ಆ್ಯಸಿಡ್ ಇದೆ ಟೋಟಲ್? 20. ಎಷ್ಟು ಕೋಡಾನ್ಸ್ ಇದೆ? 61. 3 ಬಿಡಿ ಸ್ಟಾಪ್ ಕೋಡಾನ್ಸ್. 61 ಅಂದರೆ ಹೆಚ್ಚಲ್ವ? ಅಂದರೆ ಇದರಿಂದ ನಮಗೇನು ಅರ್ಥ ಆಗ್ತದೆ, 2 ಅಥವಾ 3 ಕೋಡಾನ್ಸ್ಗಳು ಒಂದು ಸ್ಪೆಸಿಫಿಕ್ ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡ್ತದೆ ಅಷ್ಟೇ, ಆಯಿತಾ? ಸೊ 1 ಅಮೈನೋ ಆ್ಯಸಿಡ್ ಇಸ್ ಕೋಡೆಡ್ ಬೈ ಮೋರ್ ದೆನ್ 2 ಕೋಡಾನ್ಸ್. ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಒಂದು DNA ಸೆಗ್ಮೆಂಟ್ ಕೊಟ್ಟಿದ್ದಾರೆ 3' to 5', ಟ್ರಾನ್ಸ್ಕ್ರೈಬ್ಸ್ 1 mRNA. ಕರೆಕ್ಟ್ ಇದೆ. 3' to 5' ಅಂದರೆ ಇಟ್ ಮಸ್ಟ್ ಬಿ ಟೆಂಪ್ಲೇಟ್ ಸ್ಟ್ಯಾಂಡ್, ಅಂದರೆ ಆ್ಯಂಟಿಸೆನ್ಸ್ DNA, ಅಂದರೆ ಇದು mRNA ಉತ್ಪತ್ತಿ ಮಾಡೋ ಸ್ಟ್ಯಾಂಡ್, ಕೋಡಿಂಗ್ ಸ್ಟ್ಯಾಂಡ್ ಅಲ್ಲ. ಹೌ ಮೆನಿ ಅಮಿನೋ ಆ್ಯಸಿಡ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಪ್ರೋಟೀನ್? ಸ್ವಲ್ಪ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈಗ mRNA ನೀವು ನೋಡಬೇಕು. ಈಗ mRNA ತೆಗಿತೀರಾ, ಸೊ TAC ಅಂತಿದೆ. mRNA ಏನಿರಬೇಕು? ಒಂದು A ಇರಬೇಕು, ನಂತರ ಬರಬೇಕಾಗಿದ್ದು U ಇರಬೇಕು, ಮತ್ತು G, AUG ಕರೆಕ್ಟ್ ಇದೆ. ಸೊ ದಟ್ ಈಸ್ ಫಂಕ್ಷನಲ್ 1. ನಂತರ ಬರಬೇಕಾಗಿದ್ದು UAC, ಅದು ಕರೆಕ್ಟ್ ಇದೆ. ಆಮೇಲೆ U ಬರುತ್ತೆ. ಆಮೇಲೆ CGC ಅಂತಿದೆ ನೋಡಿ, Cಗೆ G ಬರಬೇಕು, Gಗೆ C ಬರಬೇಕು, Cಗೆ G ಬರಬೇಕು, ಅದು ಕರೆಕ್ಟ್ ಇದೆ. ಸೊ ಇಲ್ಲಿಗೆ ನಮಗೆ 4 ಅಮಿನೋ ಆ್ಯಸಿಡ್ಗಳು ಉತ್ಪತ್ತಿ ಆಯಿತು. 5ನೇದು ನೋಡಿ CAG, ಅದು ಕರೆಕ್ಟ್ ಇದೆ. ATC ನೋಡಿ, UAG ಬಂದುಬಿಡ್ತು. UAG ಅಂದರೆ ಇಟ್ಸ್ ಎ ಸ್ಟಾಪ್ ಕೋಡಾನ್, ಬಿಕಾಸ್ ನಮಗೆ ಗೊತ್ತಿದೆ UAA UAG ಅಲ್ವಾ? ಸೊ ಸ್ಟಾಪ್ ಕೋಡಾನ್. ಹಾಗಾದರೆ ನಮಗೆ ಮೊದಲ 5 ಅಮಿನೋ ಆ್ಯಸಿಡ್ಗಳು ಉತ್ಪತ್ತಿ ಆಗ್ತದೆ. 6ನೇ ಅಮಿನೋ ಆ್ಯಸಿಡ್ ಉತ್ಪತ್ತಿ ಆಗಬೇಕಿತ್ತು, ಅದರಿಂದ ಸ್ಟಾಪ್ ಕೋಡಾನ್. ಆಪ್ಷನ್ ಸಿ ಕರೆಕ್ಟ್ ಇದೆ. ಈ ಥರನೂ ಕೇಳಬಹುದು ಅಂತ ಹೇಳಿ ನಾನು ಈ ಕ್ವಶನ್ ಹಾಕಿರೋದು, ಗೊತ್ತಿರಲಿ. ಕೋಡಾನ್ CCC ಕೋಡ್ಸ್ ಫಾರ್, ಸೊ ಇದೊಂಥರ ಕಷ್ಟ. ನಾನೊಂದು ವೀಡಿಯೋ ಮಾಡಿದ್ದೀನಿ ಈ ಜೆನೆಟಿಕ್ ಕೋಡ್ಸ್ ಹಾಗೂ ಎಷ್ಟು ಅಮಿನೋ ಆ್ಯಸಿಡ್ಗಳಿದೆ ಹಾಗೂ ಯಾವುದೆಲ್ಲ ಕೋಡಾನ್ಸ್ಗಳು ಈ ಅಮಿನೋ ಆ್ಯಸಿಡ್ಗಳನ್ನು ಕೋಡ್ ಮಾಡುತ್ತೆ ಅಂತ ಹೇಳಿ ಒಂದು ಡೀಟೇಲ್ಡ್ ಟ್ರಿಕ್ ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವೀಡಿಯೋವನ್ನು ನೋಡಿ, ಒಂದು 20 ನಿಮಿಷ ಇದೆ. ಯಾವುದಾದ್ರು ಒಂದು ಕ್ವಶನ್ ಕೇಳಿದರೆ ನಿಮಗೆ ಈಸಿಯಾಗಿ ಉತ್ತರಿಸ್ಬೋದು, ಅಷ್ಟು ಈಸಿ ಇದೆ, ಅಷ್ಟು ಈಸಿ ಆದಂಥ ಟ್ರಿಕ್ ಅದು. ಸೊ ಆ ವಿಡಿಯೋದೊಂದು ಲಿಂಕ್ನೂ ಬೇಕಾದ್ರೆ ಶೇರ್ ಮಾಡಿರ್ತೀನಿ, ದಯವಿಟ್ಟು ಆ ವಿಡಿಯೋ ನೋಡಿ. ಹಾಗೆ ನೋಡೋದಾದರೆ CCC ಏನಿದೆ ದಟ್ ಕೋಡ್ಸ್ ಫಾರ್ ಪ್ರೋಲಿನ್. ನೆಕ್ಸ್ಟ್ AUG ಕೋಡಾನ್ ಕೋಡ್ಸ್ ಫಾರ್ ಮಿಥಿಯೋನಿನ್, ಈಸಿ ಇದೆ. ನೆಕ್ಸ್ಟ್ ನೋಡೋದಾದರೆ ದ rRNA ಆಫ್ E. coli ರೈಬೋಸಮ್ ಹ್ಯಾಸ್ ಬೀನ್ ಫೌಂಡ್ ಟು ಕೆಟಲೈಸ್ ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ರಿಯಾಕ್ಷನ್. ಮುಂಚೆ ಹೇಳಿದೆ ಏನು, 23S rRNA ಅಂತ ಹೇಳುವಂಥದ್ದು ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ಮಾಡುವಂಥ ಕೆಲಸ. ಏನು, ಪೆಪ್ಟೈಡ್ ಬಾಂಡ್ಗಳನ್ನು 2 ಅಮಿನೋ ಆ್ಯಸಿಡ್ಗಳ ನಡುವೆ ತಂದು ಜಾಯಿನ್ ಮಾಡ್ತಾ ಹೋಗೋದು ಅಮಿನೋ ಆ್ಯಸಿಡ್ಗಳನ್ನು, ಅದನ್ನು ಮಾಡುತ್ತೆ. ಅಂದರೆ ಇದಕ್ಕೆ ನಾವು ರೈಬೋಸೈಮ್ ಅಂತಲೂ ಕರಿತೀವಿ. ಕೆಲವು ಸಲ RNA ಬಿಹೇವ್ಸ್ ಆ್ಯಸ್ ಎನ್ಸೈಮ್ಸ್. ರೈಬೋಸೈಮ್ 23S rRNA ಡನ್. ನೆಕ್ಸ್ಟ್ ನೋಡಿ, ದ ಪ್ರಾಸೆಸ್ ಆಫ್ ಟ್ರಾನ್ಸ್ಲೇಷನ್ ಆಫ್ ದಿ mRNA ಬಿಗಿನ್ಸ್ ವೆನ್. ಬಹಳ ಇಂಪಾರ್ಟೆಂಟ್ ಇದು. ಯಾವಾಗ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಆಗ್ತದೆ? ಕೆಲವು ಮಕ್ಕಳು ಏನು ತಿಳ್ಕೊತಾರೆ ಅಂತ ಹೇಳಿದ್ರೆ ಅಮೈನೋ ಅಸೈಲೇಷನ್ ಆಫ್ tRNA ಆವಾಗ ಆಗ್ತದೆ ಅಂತ ತಿಳ್ಕೊತಾರೆ. ಅಲ್ಲ, ಟ್ರಾನ್ಸ್ಲೇಷನ್ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಯಾವಾಗ mRNA ನ್ಯೂಕ್ಲಿಯಸ್ಸಿಂದ ಹೊರಗೆ ಬರ್ತಾ ಇದೆ ಆವಾಗ ರೈಬೋಸಮ್ದು ಸ್ಮಾಲರ್ ಸಬ್ ಯೂನಿಟ್ ಇದೆಯಾ, ಯಾವುದಿದೆಯಪ್ಪ, ಒಂದು 30S ಸಬ್ ಯೂನಿಟ್ ಇದೆ, ಅದು ಬಂದುಬಿಟ್ಟು mRNA ಹಿಡ್ಕೊಂಡ್ಬಿಡುತ್ತೆ. ಎನ್ಕೌಂಟರ್ ಆದಾಗ ಟ್ರಾನ್ಸ್ಲೇಷನ್ ಬಿಗಿನ್ಸ್. ಆವಾಗ ಲಾರ್ಜರ್ ಸಬ್ ಯೂನಿಟ್ ಬಂದುಬಿಟ್ಟು ಇಲ್ಲಿಗೆ ಬೈಂಡ್ ಆಗೋದು. ಎಷ್ಟೇ 50S ಇದೆ ಅಲ್ವಾ, ಅದು ಬಂದುಬಿಟ್ಟು ಬೈಂಡ್ ಆಗ್ತದೆ. ಅಲ್ಲಿಂದ ಏನಾಗ್ತದೆ, ರೈಬೋಸಮ್ ಆ mRNA ಮೇಲೆ ಓಡ್ತದೆ, ಹೀಗೆ ಟಕ್ 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 ಅಂತ ಈ ಥರ ಹೋಗ್ತದೆ. ಸೊ ದಿಸ್ ಇಸ್ ಟ್ರಾನ್ಸ್ಲೇಷನ್. ದಯವಿಟ್ಟು ಇದು NCERTಲಿ ಕೊಟ್ಟಿದ್ದಾರೆ, ದಯವಿಟ್ಟು ಇದನ್ನು ಪಾಯಿಂಟನ್ನು ನೋಟ್ ಮಾಡಿಟ್ಕೊಳ್ಳಿ. ಕೇಳಿದಾಗ ಕನ್ಫ್ಯೂಷನ್ ಆಗಬಾರ್ದು ನೀವು. ಓಕೆ, ಯಾಕಂತ ಹೇಳಿದ್ರೆ ಅಮೈನೋ ಅಸೈಲೇಷನ್ ಆಫ್ tRNA ಅಲ್ಲ, ನಿಮಗೆ ಕೊಟ್ಟಿದ್ದಾರೆ ಅಮೈನೋ ಅಸೈಲೇಷನ್. ಅಂದರೆ tRNA ಇನ್ನೂ ಆಗಲಿಲ್ಲಲ್ಲ, ಇನ್ನೂ ಟ್ರಾನ್ಸ್ಲೇಷನ್ಗೆ ಬರಲೇ ಇಲ್ಲಲ್ಲ, ಅದು ಪಿಕ್ಚರ್ಲೇ ಇಲ್ಲದು. tRNAಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಅಮೈನೋ ಆ್ಯಸಿಡ್, ಅದಕ್ಕೆ ಅಮೈನೋ ಆ್ಯಸಿಡನ್ನು ಆ್ಯಡ್ ಮಾಡಬೇಕು. ಆದರೆ ಅಮೈನೋ ಆ್ಯಸಿಡನ್ನು ನಾವು ಫಸ್ಟ್ ಚಾರ್ಜ್ ಮಾಡ್ಕೋಬೇಕು. ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ATPಯನ್ನು ಹಾಕಬೇಕು ಅಮೈನೋ ಆ್ಯಸಿಡ್ಗೆ. ಅದಾದಮೇಲೆ tRNAಗೆ ತಂದು ಅಮೈನೋ ಆ್ಯಸಿಡನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ನಾವು ಅಮೈನೋ ಅಸೈಲೇಷನ್ ಆಫ್ tRNA ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಅರೇಂಜ್ ದಿ ಸ್ಟೆಪ್ಸ್ ಆಫ್ ಟ್ರಾನ್ಸ್ಲೇಷನ್ ಇನ್ ಕರೆಕ್ಟ್ ಸೀಕ್ವೆನ್ಸ್. ನಾನು ಇದನ್ನು ಟ್ರಾನ್ಸ್ಲೇಷನಿಂದ ತೆಗೆದಿದ್ದೇನೆ. ಯಾಕೆಂತ ಹೇಳಿದ್ರೆ ಟ್ರಾನ್ಸ್ಲೇಷನ್ ಬಗ್ಗೆ ಇರುವಂಥ ಎಲ್ಲ ಡೌಟ್ಸ್ಗಳು ನಿಮಗೆ ಕ್ಲಿಯರ್ ಆಗಲಿ ಅಂತ ಹೇಳಿ ನೀವು ಇದನ್ನು ಅರೇಂಜ್ ಮಾಡಬೇಕು. ಈ ಥರ ನೀಟ್ನಲ್ಲಿ ನಾರ್ಮಲಿ ಕೇಳ್ತಾರೆ, KCTಲಿ ಕೇಳಲ್ಲ, ಬಟ್ ಇದರಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಡ್ತದೆ. ಓಕೆ, ಸೊ 5 ಸ್ಟೆಪ್ಸ್ಗಳಿದೆ.
ಫಸ್ಟ್ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಸ್ಮಾಲ್ ರೈಬೋಸೋಮಲ್ ಸಬ್ ಯೂನಿಟ್ ಎನ್ಕೌಂಟರ್ಸ್. ಓಕೆ, ಫಸ್ಟು mRNAಗೆ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಬಂದು ಅಟ್ಯಾಚ್ ಆಗ್ತದೆ. ಓಕೆ, ಆವಾಗ ಈ tRNA ಇದೆ ಅಲ್ವಾ, ಅದರಲ್ಲಿ ಆ್ಯಂಟಿಕೋಡನ್ ಏನಿರುತ್ತೆ UAC, ಓಕೆ, ವಿಚ್ ಇಸ್ ಕ್ಯಾರಿಂಗ್ ಮಿಥಿಯೋನಿನ್. ಅದು ಬಂದ್ಬಿಟ್ಟು ಏನು ಮಾಡುತ್ತೆ, ಕೂತ್ಕೊಳ್ಳುತ್ತೆ ಯಾವುದ್ರ ಮೇಲೆ, ಕೋಡನ್ ಮೇಲೆ, AUG ಕೋಡನ್ ಮೇಲೆ, mRNAದು AUG ಕೋಡನ್ ಮೇಲೆ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಬಾಂಡ್ ಫಾರ್ಮೇಷನ್ ಆಗಿರ್ತದೆ. ಈ ಬಾಂಡ್ ಯಾವುದು, ಪೆಪ್ಟೈಡ್ ಬಾಂಡ್. ಸೊ ಸೆಕೆಂಡ್ ಸ್ಟೆಪ್ ಏನಿದೆ, ಫಸ್ಟ್ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್. ನಂತರ ಬರುವಂಥದ್ದು ಲಾರ್ಜರ್ ಸಬ್ ಯೂನಿಟ್ ಆಫ್ ರೈಬೋಸಮ್ ಬಂದುಬಿಟ್ಟು ಬೈಂಡ್ ಆಗ್ತದೆ. ಸೊ ಪೆಪ್ಟೈಡ್ ಬಾಂಡ್ ಆದಮೇಲೆ ಲಾರ್ಜರ್ ಸಬ್ ಯೂನಿಟ್ ಬಂದು ಬೈಂಡ್ ಆಗೋದು. ಓಕೆ, ಅದಾದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ರೈಬೋಸಮ್ ಸ್ಟಾರ್ಟ್ ಆಗ್ತದೆ, ಸೆಕೆಂಡ್ ಕೋಡಾನ್ಗೆ ಜಂಪ್ ಆಗ್ತದೆ, ಮೂವ್ಮೆಂಟ್ ಆಫ್ ದಿ ರೈಬೋಸಮ್. ಆವಾಗ ಇನ್ನೊಂದು tRNA ಬರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಸೊ ಮೂರನೇದು ಕರೆಕ್ಟ್ ಇದೆ, ಅದು ನಮ್ಮ ಥರ್ಡ್ ಸ್ಟೆಪ್. ಇದು ರೈಬೋಸಮ್ ಮೂವ್ಮೆಂಟ್ ಅಲಾಂಗ್ ದಿ mRNA. ನಂತರ ನೋಡೋದಾದರೆ ಪಾಲಿಮರೈಸೇಷನ್ ಆಫ್ ಅಮೈನೋ ಆ್ಯಸಿಡ್. ಸೊ ನಂತರ ಎಲ್ಲ ಬಾಂಡ್ಗಳು ಬಂದು ಪೆಪ್ಟೈಡ್ ಬಾಂಡು ಅಮೈನೋ ಆ್ಯಸಿಡ್, ಪೆಪ್ಟೈಡ್ ಬಾಂಡ್ ಅಮೈನೋ ಆ್ಯಸಿಡ್, ಈ ಥರ ಒಂಥರ ಪಾಲಿಪೆಪ್ಟೈಡ್ ಚೈನ್ ಆಗ್ತಾ ಹೋಗ್ತದೆ. ಓಕೆ, ಕೊನೆಗೆ ಏನಾಗ್ತದೆ, ಸ್ಟಾಪ್ ಕೋಡಾನ್ ಬಂದಾಗ ಯಾವುದೇ tRNA ಇರೋದಿಲ್ಲ ಅದನ್ನು ಬೈಂಡ್ ಮಾಡಲಿಕ್ಕೆ. ಯಾಕಂದರೆ ನಮಗೆ ಈ ಆ್ಯಂಟಿಕೋಡಾನ್ಸು ಸ್ಟಾಪ್ ಕೋಡಾನ್ಗೆ ಇಲ್ಲ, ಆಟೋಮೆಟಿಕಲಿ ಟರ್ಮಿನೇಷನ್ ಆಗಿಬಿಡ್ತದೆ ಟ್ರಾನ್ಸ್ಲೇಷನ್ದು. ಹಾಗೆ ನೋಡೋದಾದರೆ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಸೊ ಯು ಗಾಟ್ ದ ಪಾಯಿಂಟ್ ಆ್ಯಕ್ಚುಲಿ, ಸಿಂಪಲ್. ನೆಕ್ಸ್ಟ್, an mRNA also has some additional sequences that are not translated and are referred as. ನೋಡಿ 5' 3'. ಈ 5' ಸ್ವಲ್ಪ 4ರಿಂದ 10 ಸ್ಟ್ರೆಚಸ್ ಆಫ್ ಏನಿದೆ ಈ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಏನಿರುತ್ತೆ ಅದು ಯಾವುದೇ ರೀತಿಯಾಗಿ ಕೋಡಾನ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ tRNA ಅದನ್ನು ಬೈಂಡ್ ಮಾಡಲ್ಲ. ನಂತರ ಯಾವಾಗ AUG ಬರುತ್ತೆ ನೋಡಿ, ಅಲ್ಲಿಂದ ಆ್ಯಕ್ಚುಲಿ ಫಂಕ್ಷನಲ್ mRNA ಸ್ಟಾರ್ಟ್ ಆಗೋದು. ಸೊ ಫಸ್ಟು ಕೊನೆಗೆ ಬಂದಾಗಲೂ ಅಷ್ಟೇ ಈ UAA, UAG, UG ಏನಿದೆ ಸ್ಟಾಪ್ ಕೋಡನ್ಸ್ ಏನಿದೆ ಅದು ಎಲ್ಲಿ ಬೇಕಾದ್ರೂ ಬರಬಹುದು. ನಂತರ ಉಳಿದಿರುವಂಥ ಸ್ಟ್ರೆಚ್ ಏನಿದೆ mRNAಲಿ 3' ಎಂಡ್ ಕಡೆ, ಅದನ್ನು ಕೂಡ ಯಾವುದೇ tRNA ರೀಡ್ ಮಾಡಲ್ಲ. ಸೊ ದೀಸ್ ಆರ್ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್, UTR ಅಂತ ಕರೆಯೋದು. ಸೊ ಆಪ್ಷನ್ ಸಿ ಏನಿದೆ ಕರೆಕ್ಟ್ ಆಗಿದೆ. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಇನ್ ಈ ಕೊಲೈ, ದಟ್ ಈಸ್ ಲ್ಯಾಕೋಪರಾನ್ ಕಾನ್ಸೆಪ್ಟ್ ವಾಸ್ ಪ್ರಪೋಸ್ಡ್ ಬೈ ಯಾರು, ಜೇಕಬ್ ಮೊನಾಡ್. ಲ್ಯಾಕೋಪರಾನ್ ಬಗ್ಗೆ ನಾನು ಮಾತಾಡ್ತೀನಿ, ಹೋಗೋಣ. ಅಲೆಕ್ ಜೆಫ್ರಿ, DNA ಫಿಂಗರ್ ಪ್ರಿಂಟಿಂಗ್. ಮಾರ್ಷಲ್ ನೈರನ್ಬರ್ಗ್, ಸೆಲ್ ಫ್ರೀ ಸಿಸ್ಟಮ್ ಆಫ್ ಪ್ರೋಟೀನ್ ಸಿಂಥಸಿಸ್. ಜಾರ್ಜ್ ಗೆಮೊ ಅವನೇನು ಹೇಳ್ತಾನೆ, ಟೋಟಲ್ ಆಗಿ 64 ಕೋಡಾನ್ಸ್ ಇದೆ ಅಂತ ಹೇಳಿ ಹೇಳ್ತಾನೆ. ಓಕೆ, 2 ಕೋಡ್ ಫಾರ್ 20 ಅಮೈನೋ ಆ್ಯಸಿಡ್ಸ್, ಅದರಲ್ಲಿ 3 ಸ್ಟಾಪ್ ಕೋಡಾನ್ಸ್. ಓಕೆ, ಮತ್ತು ಕೋಡಾನ್ ಅಂತ ಹೇಳಿದ್ರೆ 3 ನೈಟ್ರೋಜನ್ ಬೇಸಸ್ ಅಲ್ವಾ, ಬೇಸ್ ಪೇರ್ಸ್ ಅಲ್ಲ, ಬೇಸಸ್. ಓಕೆ, ಆಪ್ಷನ್ ಬಿ ಕರೆಕ್ಟ್ ಇದೆ. ಈಗ ನೋಡಿ ಬಂತು ಯಾವುದು, ಜೀನ್ ಎಕ್ಸ್ಪ್ರೆಷನ್ ಲ್ಯಾಕೋಪರಾನ್, ಮ್ಯಾಚ್ ದಿ ಕಾಲಮ್ 1 ಕಾಲಮ್ 2. ಆಪರೇಟರ್ ಸೈಟ್, ಪ್ರೊಮೋಟರ್ ಸೈಟ್, ರೆಗ್ಯುಲೇಟರ್ ಜೀನ್ ಮತ್ತು ಸ್ಟ್ರಕ್ಚರಲ್ ಜೀನ್ ಅಂತ ಕೊಟ್ಟಿದ್ದಾರೆ. ಏನಿಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಲ್ಯಾಕೋಪರಾನ್ ಕಾನ್ಸೆಪ್ಟ್ ಭಾಳ ಸಿಂಪಲ್. ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಬ್ಯಾಕ್ಟೀರಿಯಾದು ಎವ್ರಿ ಡೇ ಡಯಟ್ ಫುಡ್ ಯಾವುದು ಅಂತ ಹೇಳಿದ್ರೆ ಗ್ಲೂಕೋಸ್. ಒಂದು ದಿನ ಗ್ಲೂಕೋಸ್ ಸಿಗಲಿಲ್ಲಪ್ಪ ಬ್ಯಾಕ್ಟೀರಿಯಾಕ್ಕೆ, ಲ್ಯಾಕ್ಟೋಸ್ ಅಲ್ಲಿ ಸುತ್ತಮುತ್ತ ಇತ್ತು, ಅರ್ಥ ಆಯ್ತಾ? ಸೊ ಆವಾಗ ಆ ಲ್ಯಾಕ್ಟೋಸ್ ಅನ್ನೋದು ತಗೊಳ್ಳುತ್ತದೆ. ಲ್ಯಾಕ್ಟೋಸನ್ನು ತಗೊಂಡು ಅದನ್ನು ಬ್ರೇಕ್ ಮಾಡಿ ಅದರಿಂದ ATPಯನ್ನು ಉತ್ಪತ್ತಿ ಮಾಡಬೇಕು ಬ್ಯಾಕ್ಟೀರಿಯಾ. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಲ್ಯಾಕ್ಟೋಸನ್ನು ಮೆಟಬಾಲಿಸಮ್ ಮಾಡಲಿಕ್ಕೆ ಎನ್ಸೈಮ್ಸ್ಗಳು ಬೇಕು. ಸೊ ಆ ಎನ್ಸೈಮ್ಗಳು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಜೀನ್ ZYA ಅಂತ ಏನಿದೆ ಅದರಿಂದ ಉತ್ಪತ್ತಿ ಆಗ್ತದೆ ಎನ್ಸೈಮ್ಸ್ಗಳು. ಸೊ ನಾವೀಗ ಯಾವಾಗ ಲ್ಯಾಕ್ಟೋಸ್ ಬರುತ್ತೆ ನಾವು ಈ ZYA ಜೀನ್ಸ್ಗಳನ್ನು ಸ್ವಿಚ್ ಆನ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಬೀಟಾ ಗ್ಯಾಲಕ್ಟೋಸಿಡೇಸೆ, ಪರ್ಮಿಯೇಸೆ, ಟ್ರಾನ್ಸ್ ಅಸಿಟಲೇಸೆ ಅಂತ ಹೇಳುವಂಥ ಎನ್ಸೈಮ್ಗಳನ್ನು ಉತ್ಪತ್ತಿ ಮಾಡ್ತದೆ. ಆಟೋಮೆಟಿಕ್ಕಾಗಿ ಲ್ಯಾಕ್ಟೋಸ್ ಅನ್ನೋದು ಬ್ರೇಕ್ ಮಾಡ್ತದೆ, ನಂತರ ATP ಉತ್ಪತ್ತಿ ಮಾಡ್ಕೊಳ್ತದೆ, ಬದುಕ್ತದೆ. ಯಾವಾಗ ಲ್ಯಾಕ್ಟೋಸ್ ಇಲ್ಲ ಆ ಸಿಸ್ಟಮಲ್ಲಿ, ಬ್ಯಾಕ್ಟೀರಿಯಾದೊಳಗಡೆ ಲ್ಯಾಕ್ಟೋಸ್ ಇಲ್ಲ ಅಂತ ಹೇಳಿದಾಗ, ಬರೀ ಗ್ಲೂಕೋಸ್ ಇದೆ ಅಂತ ಹೇಳಿದಾಗ ನಮಗೆ ಯಾಕೆ ZYA ಜೀನ್ಸ್ ಆ್ಯಕ್ಟಿವೇಟ್ ಆಗಬೇಕು? ಬೇಡಲ್ಲ, ಸ್ವಿಚ್ ಆಫ್ ಮಾಡೋದಷ್ಟೇ. ಸೊ ನಮಗೆ ಫ್ಯಾನ್ ಬೇಕಾದರೆ ಮಾತ್ರ ತಾನೇ ಸ್ವಿಚ್ ಆನ್ ಮಾಡೋದು, ಬೇಡ ಅಂತ ಹೇಳಿದ್ರೆ ಆಫ್ ಮಾಡುತ್ತಾನೆ. ಸೊ ರೆಗ್ಯುಲೇಷನ್, ಇದಕ್ಕೆ ನಾವು ಲ್ಯಾಕ್ ಒಪೆರಾನ್ ಅಂತ ಕರಿತೀವಿ. ಒಪೆರಾನ್ ಅಂತ ಹೇಳಿದ್ರೆ ಇಟ್ಸ್ ಎ DNA ಸೆಗ್ಮೆಂಟ್ ಆಫ್ ದಿ ಬ್ಯಾಕ್ಟೀರಿಯಾ. ಒಂದು DNA ಬ್ಯಾಕ್ಟೀರಿಯಾದು, ಅದರಲ್ಲಿ 2 ಜೀನ್ಸ್ ಇರುತ್ತೆ, ಒಂದು ರೆಗ್ಯುಲೇಟರ್ ಜೀನ್ ಹಾಗೂ ಸ್ಟ್ರಕ್ಚರಲ್ ಜೀನ್. ಇದಕ್ಕೆ ಒಪೆರಾನ್ ಅಂತ ಕರೆಯೋದು. ಒಪೆರಾನ್ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳೋಕ್ಕೆ ನೀವೊಂದು ಕೋಡ್ ನೆನ್ಪಿಟ್ಕೋಬೇಕು, PIPOZYA, ಪಿಪೋಝಿಯಾ ಅಷ್ಟೇ. PI, ಮೊದಲ PI ಏನಿದೆ ಅದು ಪ್ರಮೋಟರ್, ಈ ಕಡೆ I ಏನಿದೆ ಅದು ಈ ರೆಗ್ಯುಲೇಟರ್ ಜೀನ್, ಐ ಜೀನ್ ಅಂತ ಕರಿತೀವಿ, ರೆಗ್ಯುಲೇಟರ್ ಜೀನ್. ಆ ರೆಗ್ಯುಲೇಟರ್ ಜೀನ್ ಉತ್ಪತ್ತಿ ಮಾಡೋದು ರೆಪ್ರೆಸರ್ mRNA, ರೆಪ್ರೆಸರ್ mRNA ಉತ್ಪತ್ತಿ ಮಾಡೋದು ರೆಪ್ರೆಸರ್ ಪ್ರೋಟೀನ್. ಈ ಕಡೆ PI ಆಯಿತು. ಪಿಪೋಝಿಯಾ ಪ್ರಮೋಟರ್, ಆಪರೇಟರ್. ಈ ಆಪರೇಟರ್ ಏನಿದೆ ಇಟ್ ಈಸ್ ದ ಬೈಂಡಿಂಗ್ ಸೈಟ್ ಫಾರ್ ರೆಪ್ರೆಸರ್ ಪ್ರೋಟೀನ್. ಅದು ಹೋಗಿ ಬೈಂಡ್ ಮಾಡಿಬಿಟ್ರೆ ಈ ಪ್ರಮೋಟರ್ ಏನಿದೆ ಆ ಪ್ರಮೋಟರಿಗೆ RNA ಪಾಲಿಮರೇಸ್ ಏನಿದೆ ಅದು ಹೋಗಿ ಬೈಂಡ್ ಮಾಡಿದರೂ ಕೂಡ ಮುಂದೆ ಹೋಗ್ಲಿಕ್ಕೆ ಬರಲ್ಲ, ಯಾಕಂದರೆ ಇದು ಬ್ಲಾಕ್ ಮಾಡಿರುತ್ತಲ್ಲ. ZYAನ ರೀಡ್ ಮಾಡೋಕ್ಕೆ ಬರಲ್ಲ. ZYAನ ರೀಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ನಮಗೆ 3 ಎನ್ಸೈಮ್ಸ್ಗಳು ಉತ್ಪತ್ತಿ ಆಗಲ್ಲ.
ಸೊ ಈ ಪರ್ಟಿಕ್ಯುಲರ್ಲಿ ಒಪರಾನ್ ಏನಾಗಿರ್ತದೆ, ಸ್ವಿಚ್ ಆಫ್ ಆಗಿರ್ತದೆ. ಸೊ ಈ ರೆಪ್ರೆಸರ್ ಪ್ರೋಟೀನ್ಗೆ ನಾನು ಬ್ಲಾಕ್ ಮಾಡಬೇಕು, ಅಂದರೆ ನಾನು ಆಪರೇಟರ್ಗೆ ಬೈಂಡ್ ಆಗಲಿಕ್ಕೆ ಬಿಡಬಾರ್ದು. ಅದಕ್ಕೇನು ಮಾಡೋಣ, ಲ್ಯಾಕ್ಟೋಸನ್ನು ತಂದುಬಿಟ್ರೆ ಲ್ಯಾಕ್ಟೋಸ್ ವಿಲ್ ಬೈಂಡ್. ಲ್ಯಾಕ್ಟೋಸ್ ಆ್ಯಕ್ಟ್ಸ್ ಆನ್ ಇಂಡ್ಯೂಸರ್ ಅಂತ ಹೇಳಿದ್ರೆ ಹೋಗ್ಬಿಟ್ಟು ರೆಪ್ರೆಸರ್ಗೆ ಬೈಂಡ್ ಆಗ್ತದೆ. ಆ ರೆಪ್ರೆಸರ್ದು ಸ್ಟ್ರಕ್ಚರನ್ನು ಚೇಂಜ್ ಮಾಡ್ತದೆ. ಇಟ್ ಕೆ ನಾಟ್ ಫಿಟ್ ಟು ದ ಆಪರೇಟರ್. ಅವಾಗ ಏನಾಯಿತು, RNA ಪಾಲಿಮರೇಸ್ ಹೋಗ್ಬಿಟ್ಟು ಪ್ರಮೋಟರ್ಗೆ ಬೈಂಡ್ ಆಗ್ತದೆ. ಆಪರೇಟರ್ ಮುಖಾಂತರ ZY ಏನು ರೀಡ್ ಮಾಡ್ತದೆ ಮತ್ತು ಬೀಟಾ ಗ್ಯಾಲಕ್ಟೋಸಿಡೇಸೆ, ಪರ್ಮಿಯೇಸೆ, ಅಸಿಟಲೈಸೆ ಎನ್ಸೈಮ್ಸ್ಗಳನ್ನು ಉತ್ಪತ್ತಿ ಮಾಡ್ತದೆ. ದ್ಯಾಟ್ ವಿಲ್ ಬ್ರೇಕ್ ಡೌನ್ ಲ್ಯಾಕ್ಟೋಸ್. ಇಷ್ಟೇ ವಿಷಯ. ಸೊ ಸ್ವಿಚ್ ಆನ್, ಸ್ವಿಚ್ ಆಫ್ ಅಷ್ಟೇ. ಹಾಗೆ ನೋಡೋದಾದರೆ ಆಪರೇಟರ್ ಸೈಟ್ ಅಂತ ಕೊಟ್ಟಿದ್ದಾರೆ, ಬೈಂಡಿಂಗ್ ಸೈಟ್ ಫಾರ್ ರೆಪ್ರೆಸರ್ ಪ್ರೋಟೀನ್ ಅಥವಾ ಮಾಲಿಕ್ಯೂಲ್. ಪ್ರಮೋಟರ್ ಸೈಟ್ ಅಂತಿದೆ, ಅಂದರೆ ಬೈಂಡಿಂಗ್ ಸೈಟ್ ಫಾರ್ RNA ಪಾಲಿಮರೇಸ್. ರೆಗ್ಯುಲೇಟರ್ ಜೀನ್ ಅಂತಿದೆ, ದಟ್ ಈಸ್ ಕೋಡ್ಸ್ ಫಾರ್ ರೆಪ್ರೆಸರ್ ಪ್ರೋಟೀನ್. ಮತ್ತು ಸ್ಟ್ರಕ್ಚರಲ್ ಜೀನ್ ಅಂತಿದೆ, ಕೋಡ್ಸ್ ಫಾರ್ ಪ್ರೋಟೀನ್ ಅಥವಾ ಎನ್ಸೈಮ್. 3 ಎನ್ಸೈಮ್ಸ್ ಇದೆಯಲ್ಲ, ಗೊತ್ತಿದೆಲ್ಲ, ಬೀಟಾ ಗ್ಯಾಲಕ್ಟೋಸಿಡೇಸೆ, ಪರ್ಮಿಯೇಸೆ, ಟ್ರಾನ್ಸ್ಅಸಿಟಲೈಸೆ, ZYA. ಹಾಗೆ ನೋಡಿದ್ರೆ ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಇದು ಕೂಡ ಅದೇ ಕಾನ್ಸೆಪ್ಟಿಂದ. ಈಗಂತೂ ನಿಮಗೆ ಈಸಿ ಆಗಬೇಕು. ಎ ಮತ್ತು ಬಿನ ನೀವು ಕಂಡುಹಿಡಿಬೇಕು. ನಂತರ XYZ. ಎಕ್ಸ್ ಅಂದರೆ ಗೊತ್ತಿದೆ, ಬೀಟಾ ಗ್ಯಾಲಕ್ಟೋಸಿಡೇಸೆ. ವೈ ಅಂತ ಹೇಳಿದ್ರೆ ಪರ್ಮಿಯೇಸೆ. ಝಡ್ ಅಂತ ಹೇಳಿದ್ರೆ ಟ್ರಾನ್ಸ್ಅಸಿಟಲೈಸೆ, ಗೊತ್ತಿರುತ್ತಲ್ವ, ZYA ಜೀನ್ಸ್. ಹಾಗಾದರೆ ಎ ಯಾವುದಿರಬೇಕು, ಎ ಅಂದರೆ ರೆಪ್ರೆಸರ್ ಪ್ರೋಟೀನ್ ಇರಬೇಕು, ಯಾಕಂದರೆ ಮೇಲ್ಗಡೆ MRNA ಕೊಟ್ಟಿದ್ದಾನೆ. ಬಿ ಅಂದರೆ 100% ಅದು ಲ್ಯಾಕ್ಟೋಸು ಅಥವಾ ಅಲೋಲ್ಯಾಕ್ಟೋಸು, ಇಂಡ್ಯೂಸರ್ ಅಂತ ಕರಿತೀವಿ. ಆಪ್ಷನ್ ಎ ಕರೆಕ್ಟ್ ಇದೆ, ಈಸಿ. ನೆಕ್ಸ್ಟು, ಇನ್ ಈಕೋಲೈ ಆಸ್ ಪರ್ ಲ್ಯಾಕ್ ಒಪರಾನ್ ಕಾನ್ಸೆಪ್ಟ್ ದ ಪ್ರಾಡಕ್ಟ್ ಆಫ್ ಐ ಜೀನ್ ಕಂಬೈನ್ಸ್ ವಿತ್ ಆಪರೇಟರ್ ಜೀನ್. ಯಾಕೆ ಲ್ಯಾಕ್ ಒಪರಾನನ್ನು ಸ್ವಿಚ್ ಆಫ್ ಮಾಡೋಕ್ಕೆ? ನನಗೆ ZYA ಜೀನ್ಸ್ ಬೇಡಲ್ಲ, ಅದಕ್ಕೆ ರೆಪ್ರೆಸರ್ ಪ್ರೋಟೀನ್ ಹೋಗ್ಬಿಟ್ಟು ಆಪರೇಟರ್ಗೆ ಬೈಂಡ್ ಆಗ್ತದೆ. ZYA ಜೀನ್ಸನ್ನು ಈ RNA ಪಾಲಿಮರೇಸ್ ರೀಡ್ ಮಾಡೋಕ್ಕೆ ಬರೋದೇ ಇಲ್ಲ, ಆವಾಗ ಎನ್ಸೈಮ್ಸ್ಗಳು ಉತ್ಪತ್ತಿ ಆಗಲ್ಲ. ಓಕೆ, ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಬೀಟಾ ಗ್ಯಾಲಕ್ಟೋಸಿಡೇಸೆ ಮತ್ತು ಪರ್ಮಿಯೇಸೆ, ರೆಗ್ಯುಲೇಟರ್ ಮತ್ತು ಇಂಡ್ಯೂಸರ್ ಫಂಕ್ಷನ್ಸ್ಗಳು NCERT ಕೊಟ್ಟಿದ್ದಾರೆ. ಬೀಟಾ ಗ್ಯಾಲಕ್ಟೋಸಿಡೇಸ್ದು ಫಂಕ್ಷನ್ ಏನಿದೆ ಅಂತ ಹೇಳಿದ್ರೆ, ಈ ಡೈಸ್ಯಾಕರೈಡ್ ಏನಿದೆ, ಯಾವುದು ಲ್ಯಾಕ್ಟೋಸು, ಅದನ್ನು ಗ್ಯಾಲಕ್ಟೋಸ್ ಮತ್ತು ಗ್ಲೂಕೋಸ್ ಆಗಿ ಬ್ರೇಕ್ ಮಾಡೋದು. ಸೊ ಎ ಮಸ್ಟ್ ಬಿ 3. ಪರ್ಮಿಯೇಸೆ ಅಂತ ಹೇಳಿದ್ರೆ ಇಟ್ ಇನ್ಕ್ರೀಸಸ್ ಪರ್ಮಿಯಬಿಲಿಟಿ. ಯಾವುದ್ರದ್ದು ಅಂತ ಹೇಳಿದ್ರೆ ಲ್ಯಾಕ್ಟೋಸ್ ಹೊರಗೆ ಇರ್ತದಲ್ಲ, ಅದನ್ನು ಒಳಗೆ ಬರಲಿ, ಬ್ಯಾಕ್ಟೀರಿಯಾ ಒಳಗೆ ಬರಲಿ ಅಂತ ಹೇಳಿ ಪರ್ಮಿಷನ್ ಕೊಡ್ತಾ ಹೋಗ್ತದೆ. ದಟ್ ಈಸ್ ಬೀಟಾ ಗ್ಯಾಲಕ್ಟೋಸೈಡ್ ಅಥವಾ ಲ್ಯಾಕ್ಟೋಸ್ ಅಂತಲೇ ಹೇಳ್ಬೋದು. ನಂತರ ರೆಗ್ಯುಲೇಟರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ರೆಪ್ರೆಸರ್ ಪ್ರೋಟೀನ್ ಹೌದು. ಇಂಡ್ಯೂಸರ್ ಅಂತ ಹೇಳಿದ್ರೆ ಲ್ಯಾಕ್ಟೋಸ್ ಅಥವಾ ಆಲೋಲ್ಯಾಕ್ಟೋಸ್. ಆಪ್ಷನ್ ಡಿ ಕರೆಕ್ಟ್ ಇದೆ. ಸೊ ಇದರಲ್ಲಿ ಎಲ್ಲ ಈಗ ಲ್ಯಾಕ್ ಒಪರಾನ್ ಕಾನ್ಸೆಪ್ಟ್ ಕವರ್ ಆಗಿಬಿಡ್ತು. ಇನ್ನೊಂದು ಕ್ವಶನ್ ಬರುತ್ತೆ, ಅದೇನಂತ ಹೇಳಿದ್ರೆ ನೆಗೆಟಿವ್ ರೆಗ್ಯುಲೇಷನ್ ಅಂತ ಬರುತ್ತೆ. ಓಕೆ, ಮತ್ತು ಇಂಡ್ಯೂಸೇಬಲ್ ಸಿಸ್ಟಮ್ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಇದು ಕೂಡ ಲ್ಯಾಕ್ ಒಪರಾನ್ ಕಾನ್ಸೆಪ್ಟ್ ಇದೆ. ಜೀನ್ ರೆಗ್ಯುಲೇಷನ್ ಗವರ್ನಿಂಗ್ ಲ್ಯಾಕ್ಟೋಸ್ ಒಪರಾನ್ ಆಫ್ ಈಕೋಲೈ ದಟ್ ಇನ್ವಾಲ್ವ್ಸ್ ದಿ ಲ್ಯಾಕ್ ಐ ಜೀನ್ ಪ್ರಾಡಕ್ಟ್ ಈಸ್ ಅಂತ ಕೇಳಿದ್ದಾರೆ. ನೆಗೆಟಿವ್ ಆ್ಯಂಡ್ ರೆಪ್ರೆಸಿಬಲ್ ಬಿಕಾಸ್ ರೆಪ್ರೆಸರ್ ಪ್ರೋಟೀನ್ ಪ್ರಿವೆಂಟ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತಿದೆ. ಸೊ ರೆಪ್ರೆಸಿಬಲ್ ಅಲ್ಲ, ಆ್ಯಕ್ಚುಲಿ ಇಂಡ್ಯೂಸೇಬಲ್. ನನಗೆ ಲ್ಯಾಕ್ಟೋಸ್ ಇದ್ದಾಗ ಮಾತ್ರ ಆ ಸಿಸ್ಟಮನ್ನು ಸ್ವಿಚ್ ಆನ್ ಮಾಡಬೇಕು. ಹಾಗಾದರೆ ನನಗೆ ಲ್ಯಾಕ್ಟೋಸ್ ಏನಿದೆ ಅದು ಇಂಡ್ಯೂಸರಾಗಿ ಆ್ಯಕ್ಟ್ ಮಾಡಿಕೊಂಡು ರೆಪ್ರೆಸರ್ ಪ್ರೋಟೀನ್ ಇದೆಯಲ್ಲ ಅದಕ್ಕೆ ಹೋಗಿ ಬೈಂಡ್ ಆಗಬೇಕು. ಸೊ ದಟ್ ಇಟ್ ಚೇಂಜಸ್ ದಿ ಸ್ಟ್ರಕ್ಚರ್ ಆಫ್ ದಿ ರೆಪ್ರೆಸರ್ ಪ್ರೋಟೀನ್, ಪ್ರಿವೆಂಟಿಂಗ್ ಇಟ್ ಫ್ರಮ್ ಬೈಂಡಿಂಗ್ ಟು ದ ಆಪರೇಟರ್. ಸೊ ದಟ್ ZYA ಜೀನ್ಸ್ ಗೆಟ್ ಆಕ್ಟಿವೇಟೆಡ್ ಬಿಕಾಸ್ RNA ಪಾಲಿಮರೇಸ್ ಕುಡ್ ರೀಡ್ ಇಟ್. ಕೊನೆಗೆ ಉತ್ಪತ್ತಿ ಆಗೋದು ಯಾವುದು? ಬೀಟಾ ಗ್ಯಾಲಕ್ಟೋಸಿಡೇಸೆ, ಪರ್ಮಿಯೇಸೆ, ಲ್ಯಾಕ್ಟ್ ಅಸಿಟಲೈಸೆ ರೆಸ್ಪೆಕ್ಟಿವ್ಲಿ, ZYA ಅಲ್ವಾ. ಸೊ ಇಟ್ ಈಸ್ ಎ ನೆಗೆಟಿವ್ ಆ್ಯಂಡ್ ಇಂಡ್ಯೂಸೇಬಲ್ ಬಿಕಾಸ್ ರೆಪ್ರೆಸರ್ ಪ್ರೋಟೀನ್ ಪ್ರಿವೆಂಟ್ಸ್ ಟ್ರಾನ್ಸ್ಕ್ರಿಪ್ಷನ್. NCERT ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಸ್ಟಿಕ್ ಆಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್, ಫ್ರೀ ಲಿವಿಂಗ್ ನಾನ್ ಪ್ಯಾಥೋಜೆನಿಕ್ ನೆಮಟೋಡ್ ಯೂಸ್ಡ್ ಇನ್ ಜೀನೋಮ್ ಸೀಕ್ವೆನ್ಸಿಂಗ್. ನೀವೀಗ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ದು ಒಂದು ಕಾನ್ಸೆಪ್ಟಿಗೆ ಬಂದಿದ್ದೀರಿ ಈ ಕ್ವಶನ್ ಮುಖಾಂತರ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಸೀಕ್ವೆನ್ಸಿಂಗ್ ಆಫ್ ಆಲ್ ದಿ ನೈಟ್ರೋಜನಸ್ ಬೇಸಸ್ ಆ್ಯಂಡ್ ಅದರದ್ದು ಜೀನ್ಸ್ ಏನಿರುತ್ತೆ, ಅದರದ್ದು ಏನು ಫಂಕ್ಷನ್ ಇದೆಪ್ಪ, ಯಾವ ಥರವಾದ ಪಾಲಿಪೆಪ್ಟೈಡ್ ಚೈನನ್ನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿ, ಅದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಇದರಲ್ಲಿ ನೀವು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ದು ಗೋಲ್ಸು ಅಥವಾ ಆಬ್ಜೆಕ್ಟಿವ್ ಹಾಗೂ ಸ್ಯಾಲೆಂಟ್ ಫೀಚರ್ಸ್ ಇದನ್ನು ತಿಳಿಬೇಕು. ಪರ್ಟಿಕ್ಯುಲರ್ಲಿ ಸ್ಯಾಲೆಂಟ್ ಫೀಚರ್ಸ್, ಕ್ರೋಮೋಸೋಮ್ 1ರಲ್ಲಿ ಎಷ್ಟು ಜೀನ್ಸ್ ಇದೆ, 2938 ಇರುತ್ತೆ. ಕ್ರೋಮೋಸೋಮ್ ವೈನಲ್ಲಿ ಎಷ್ಟು ಜೀನ್ಸ್ ಇರುತ್ತೆ, 231 ಜೀನ್ಸ್ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಹಾಗೂ ಲಾರ್ಜೆಸ್ಟ್ ಜೀನ್ ಯಾವುದು, ಡಿಸ್ಟ್ರೋಫಿನ್, ಅದರಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ, 2.4 ಮಿಲಿಯನ್ ಬೇಸ್ ಪೇರ್ಸ್ ಇರುತ್ತೆ. ಈ ಥರ ಕೀವರ್ಡ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ಸೊ ಈಗ ಆ ಜೀನೋಮ್ ಸೀಕ್ವೆನ್ಸಿಂಗಲ್ಲಿ ಹ್ಯೂಮನ್ಸ್ಗಿಂತ ಮುಂಚೆ ಯೂಸ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಸಯನೋರ್ ಹ್ಯಾಬ್ಡಿಟಿಸ್ ಎಲಿಗೆನ್ಸ್ ಅಂತ ಹೇಳುವಂಥ ಒಂದು ನೆಮಟೋಡ್, ಒಂದು ಹುಳವನ್ನು ಅವರು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಅದರ ಸೀಕ್ವೆನ್ಸಿಂಗನ್ನು ಮಾಡ್ತಾರೆ. ಓಕೆ, ನಂತರ ಡ್ರೋಸೋಫಿಲಾ, ಇದು ನೀವು ಲಾಸ್ಟ್ ಚಾಪ್ಟರ್ ಪ್ರೀವಿಯಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟ್ರಲ್ಲಿ ನೋಡಿದ್ದೀರಿ. ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್. ಅರಬಿಡೋಪ್ಸಿಸ್ ಅಂತ ಹೇಳಿ ಒಂದು ಪ್ಲ್ಯಾಂಟ್, ಅದು
ಜೊತೆಗೆ ಪೈಸಮ್ ಸಡೈವಮ್ ಕೂಡ ಪ್ಲ್ಯಾಂಟ್. ಇದನ್ನು ಅರಬಿಡೋಪ್ಸಿಸ್ ಅಂತ ಹೇಳುವಂಥ ಪ್ಲ್ಯಾಂಟನ್ನು ಕೂಡ ಹ್ಯೂಮನ್ ಜೀನೋಮ್ ಸೀಕ್ವೆನ್ಸಿಂಗಲ್ಲಿ ಯೂಸ್ ಮಾಡ್ತಾರೆ. ಸೊ ಆಪ್ಷನ್ ಎ ಮತ್ತು ಬಿ ಏನಿದೆ ಅದು ಹ್ಯೂಮನ್ ಜೀನೋಮ್ ಸೀಕ್ವೆನ್ಸಿಂಗ್ ಕಾನ್ಸೆಪ್ಟಿಗೆ ಸಂಬಂಧಪಟ್ಟದ್ದು ಕೇಳ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್, ಕಾಮನ್ಲಿ ಯೂಸ್ಡ್ ವೆಕ್ಟರ್ಸ್ ಫಾರ್ ಹ್ಯೂಮನ್ ಜೀನೋಮ್ ಸೀಕ್ವೆನ್ಸಿಂಗ್ ಆರ್. ನೋಡಿ, ಪ್ಲಾಸ್ಮಿಡನ್ನು ಯೂಸ್ ಮಾಡ್ಬೋದು, ಕಾಸ್ಮಿಡನ್ನು ಯೂಸ್ ಮಾಡಬಹುದು, ಅಥವಾ ಫೇಜ್ ಮಿಡನ್ನು ಯೂಸ್ ಮಾಡ್ಬೋದು. ಆದರೆ ಈ ಸಣ್ಣ ಸಣ್ಣ ಪ್ಲಾಸ್ಮಿಡ್ಗಳು ಅಬ್ಬಬ್ಬ ಅಂದರೆ ಒಂದು 100 ತನಕ ನೈಟ್ರೋಜನಸ್ ಬೇಸಸ್ ಇರುವಂಥ ಫಾರಿನ್ ಡಿ ಎನ್ ಅನ್ನು ಕ್ಯಾರಿ ಮಾಡೋಕ್ಕಾಗ್ತದೆ, ಸ್ಮಾಲ್ ಡಿ ಎನ್ ಎ ಫ್ರಾಗ್ಮೆಂಟನ್ನು. ಆದರೆ ಹ್ಯೂಮನ್ ಜೀನೋಮ್ ಸೀಕ್ವೆನ್ಸಲ್ಲಿ ಒಂದೊಂದು ಜೀನ್ ಬಹಳಷ್ಟು ಮಿಲಿಯನ್ ಬೇಸ್ ಪೇರ್ಸ್ಗಳನ್ನು ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಡಿಸ್ಟ್ರೋಫಿನ್ ಜೀನು ಎಷ್ಟಿದೆ, 2.4 ಮಿಲಿಯನ್ ಬೇಸ್ ಪೇರ್ಸ್ ಇದೆ. ಇಂಥದನ್ನು ಕ್ಯಾರಿ ಮಾಡಬೇಕಾದ್ರೆ ನಮಗೆ ದೊಡ್ಡದಾದಂಥ ಒಂದು ವೆಕ್ಟರ್ ಬೇಕಾಗ್ತದೆ. ಅದು ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಇನ್ನೊಂದು ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಬಾಕ್ ಯಾಕ್ ಶಾರ್ಟಾಗಿ ಹೇಳೋದಾದರೆ. ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಇದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, TI ಪ್ಲಾಸ್ಮಿಡ್ ಅಂತಿದೆ ಅಥವಾ TI DNA ಅಂತಿದೆ, ಟ್ಯೂಮರ್ ಇಂಡ್ಯೂಸಿಂಗ್ ಡಿ ಎನ್ ಎ. ಇದು ಅಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷನ್ ಅಂತ ಹೇಳುವಂಥ ಬ್ಯಾಕ್ಟೀರಿಯಾದಲ್ಲಿ ಇರುತ್ತೆ. ಇದೇನು ನಾರ್ಮಲಿ ಟ್ಯೂಮರನ್ನು ಇಂಡ್ಯೂಸ್ ಮಾಡುತ್ತೆ, ಅಂದರೆ ಕ್ಯಾನ್ಸರನ್ನು ಇಂಡ್ಯೂಸ್ ಮಾಡುತ್ತೆ ಪ್ಲ್ಯಾಂಟ್ಗಳಲ್ಲಿ. ಪ್ಲ್ಯಾಂಟಲ್ಲಿ ಕ್ಯಾನ್ಸರ್ ಬರೋಲ್ಲ, ಟ್ಯೂಮರ್ ಮಾತ್ರ ಬರುತ್ತೆ. ಓಕೆ, ಸೊ ಅದನ್ನು ನಾರ್ಮಲ್ ಆಗಿ ಯಾವುದಾದ್ರೂ ಒಂದು ಟಾರ್ಗೆಟೆಡ್ ಜೀನನ್ನು ಅದಕ್ಕೆ ಲೈಗೇಟ್ ಮಾಡಿಬಿಟ್ಟು ಈ ಅಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷನನ್ನು ಒಂದು ಪ್ಲ್ಯಾಂಟಿಗೆ ಇನ್ಫೆಕ್ಟ್ ಮಾಡೋಕ್ಕೆ ಬಿಡ್ತಾರೆ. ಅವಾಗ ಅದು TI ಪ್ಲಾಸ್ಮಿಡನ್ನು ಅದರೊಳಗಡೆ ಹಾಕುತ್ತೆ. ಅದರ ಜೊತೆಗೆ ನಮ್ಮ ಫಾರಿನ್ DNA ಅಥವಾ ಇಂಟ್ರೆಸ್ಟೆಡ್ ಜೀನ್ ಏನಿದೆ, ಜೀನ್ ಆಫ್ ಇಂಟ್ರೆಸ್ಟ್ ಏನಿದೆ ಅದು ಕೂಡ ಒಳಗೆ ಹೋಗ್ತದೆ. ಓಕೆ, ಈ ಕ್ವಶನ್ಗೆ ಆಪ್ಷನ್ ಸಿ ಕರೆಕ್ಟ್ ಇದೆ. ಮೋಸ್ಟ್ ನಂಬರ್ ಆಫ್ ಜೀನ್ಸ್ ಆರ್ ಪ್ರೆಸೆಂಟ್ ಇನ್ ಕ್ರೋಮೋಸೋಮ್ ನಂಬರ್ 1 ಎಷ್ಟಿರುತ್ತೆ, 2938 ಜೀನ್ಸ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಲೀಸ್ಟ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ ಕ್ರೋಮೋಸೋಮ್ Y 231 ಅಲ್ವಾ. ಎಕ್ಸ್ಪ್ಯಾಂಡ್ SNPs, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್. ಏನಪ್ಪ ಇದು SNP ಅಂದರೆ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್. ಫಾರ್ ಎಕ್ಸಾಂಪಲ್ ನನ್ನ DNA ತಗೊಂಡ್ರೆ ಒಂದು ಮಿಲಿಯನ್ಸ್ ಆಫ್ ಸೀಕ್ವೆನ್ಸಸ್ ಇರುತ್ತೆ, ATT GGCC ಅಂತ ಹೇಳಿ. ಹಾಗೆ ಹೋಗ್ಬೇಕಾದ್ರೆ ಈಗ ನಾನು 7th ಸೀಕ್ವೆನ್ಸಿಗೆ ಬರೋಣ, ಅಲ್ಲಿ G ಇರುತ್ತೆ ನಂದು. ಈಗ ನಿಮ್ಮ DNA ತಗೊಂಡ್ರೆ ಇನ್ಸ್ಟೆಡ್ ಆಫ್ G ಅಲ್ಲಿ A ಇರಬಹುದಲ್ವ. ಸಿಂಗಲ್ ನ್ಯೂಕ್ಲಿಯೋಟೈಡಲ್ಲಿ ಸಣ್ಣ ಚೇಂಜ್, ಆದರೆ ಅದು ಜೀನಲ್ಲಿ ಇರಲ್ಲ, ಒಂದು ಈ ಬಲ್ಕ್ DNA ಇರುತ್ತೆ ಆ್ಯಕ್ಚುಲಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಜೀನಲ್ಲಿ ಇದ್ಬಿಟ್ರೆ ಅದು ಮ್ಯೂಟೇಷನ್, ಅದು ಡೇಂಜರಸ್. ಜೀನ್ ಬಿಟ್ಟು ಬೇರೆ ಬೇರೆ ಏನೋ ಸ್ಟ್ರೆಚಸ್ ಇದೆ ನೋಡಿ, ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಅದಕ್ಕೆ ನಾವು SNP. ಬಹಳಷ್ಟು 1.4 ಮಿಲಿಯನ್ ಜಾಗಗಳನ್ನ ಹುಡುಕ್ತಾರೆ ಸೈಂಟಿಸ್ಟ್ಗಳು SNPಗೋಸ್ಕರ. ಓಕೆ, ಸೊ ಇದು ನಮಗೆ ಈ ಸೈಲೆಂಟ್ ಫೀಚರ್ಸಲ್ಲಿ ಓದಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ನೋಡೋಣ ಕ್ವಶನ್ಗೆ. 83 ಕ್ವಶನ್ಗೆ ಆಪ್ಷನ್ ಎ ಕರೆಕ್ಟ್ ಇದೆ. 84th ನೋಡೋದಾದರೆ ಡಿಸ್ಟ್ರೋಫಿನ್ ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ದ ಲಾರ್ಜೆಸ್ಟ್ ಜೀನ್ ವಿತ್ 2.4 ಮಿಲಿಯನ್ ಬೇಸಸ್. ಈ ಜೀನ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಮ್ಮ ಮಸಲ್ಸಲ್ಲಿರುತ್ತೆ, ಅದರಿಂದಲೇ ಮಸಲ್ಸ್ ಬಿಲ್ಡ್ ಆಗ್ತದೆ. ಈ ಜೀನ್ ಇಲ್ಲ ಅಂತ ಹೇಳಿದ್ರೆ ಒಂದು ಡಿಸೀಸ್ ಬರುತ್ತೆ, ಗೊತ್ತಿದೆಯಾ, ಮಯೋಟೋನಿಕ್ ಡಿಸ್ಟ್ರೋಫಿ ಅಥವಾ ಮಸ್ಕ್ಯುಲಾರ್ ಡಿಸ್ಟ್ರೋಫಿ, ಕೇಳಿದ್ದೀರಾ? ಸೊ ಅದು ಬರುತ್ತೆ. ಕ್ರೋಮೋಸೋಮ್ 1 ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ನಮ್ಗೆ ಗೊತ್ತಿದೆ 2968 ಜೀನ್ಸ್. SNP ಸಿಂಗಲ್ ಬೇಸ್ DNA ಡಿಫ್ರೆನ್ಸಸ್ ಎಟ್ 1.4 ಮಿಲಿಯನ್ ಲೊಕೇಶನ್ಸ್. ರಿಪಿಟೇಟಿವ್ DNA ಎಲ್ಲಿ ಯೂಸ್ ಮಾಡ್ತಾರಪ್ಪ, DNA ಫಿಂಗರ್ ಪ್ರಿಂಟಿಂಗಲ್ಲಿ. ರಿಪಿಟೇಟಿವ್ DNA ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಮೈಕ್ರೋ ಸ್ಯಾಟಲೈಟ್ DNA, ಅದರಲ್ಲಿ VNTRs ಇರುತ್ತೆ, ವೇರಿಯಬಲ್ ನಂಬರ್ ಟ್ಯಾಂಡಮ್ ರಿಪೀಟ್ಸ್ ಇರುತ್ತೆ. ಅದನ್ನೇ ಅಲೆಕ್ ಜೆಫ್ರಿ ಯೂಸ್ ಮಾಡಿಕೊಂಡು DNA ಫಿಂಗರ್ ಪ್ರಿಂಟಿಂಗ್ ಮಾಡ್ತಾನೆ. ಓಕೆ, ಆಪ್ಷನ್ ಬಿ ಕರೆಕ್ಟ್ ಇದೆ. ನಮ್ಮ ಕೊನೆಯ ಕ್ವಶನ್ ನೋಡೋದಾದರೆ, ದ DNA ಫ್ರಾಗ್ಮೆಂಟ್ ಸೀಕ್ವೆನ್ಸ್ಡ್ ಅಂಡರ್ ಆಟೋಮೇಟೆಡ್ DNA ಸೀಕ್ವೆನ್ಸರ್ಸ್ ಆ್ಯಂಡ್ ಫಾರ್ ಡಿಟರ್ಮಿನೇಷನ್ ಆಫ್ ಅಮಿನೋ ಆ್ಯಸಿಡ್ ಸೀಕ್ವೆನ್ಸಸ್ ಇನ್ ಪ್ರೋಟೀನ್ಸ್ ಡೆವಲಪ್ಡ್ ಬೈ ಫ್ರೆಡರಿಕ್ ಸ್ಯಾಂಗರ್. ಇದಕ್ಕೆ ನಾವು ಸ್ಯಾಂಗರ್ಸ್ ಮೆಥಡ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ DNA ಫ್ರಾಗ್ಮೆಂಟ್ಸನ್ನು ಒಂದ್ಸಲ ಫ್ರಾಗ್ಮೆಂಟ್ಸ್ ಆದಮೇಲೆ ಅದನ್ನು ನಾವು ಸೀಕ್ವೆನ್ಸ್ ಮಾಡಬೇಕಾಗ್ತದೆ. ವೆರಿ ಸಿಂಪಲ್, ಆಟೋಮೇಟೆಡ್ DNA ಸೀಕ್ವೆನ್ಸರ್ಸ್ ಅಂತ ಒಂದಿರುತ್ತೆ, ಅದನ್ನು ಫ್ರೆಡರಿಕ್ ಸ್ಯಾಂಗರ್ ಏನು ಮಾಡ್ತಾನೆ, ಡೆವಲಪ್ ಮಾಡಿರ್ತಾನೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಸೀಕ್ವೆನ್ಸ್ ಇಟ್. ಅಂದರೆ A ಇಲ್ಲಿದೆ, T ಇದೆ, C ಇದೆ, G ಇದೆ, A ಇದೆ, A ಇದೆ. ಸೊ ಅದನ್ನು ಸೀಕ್ವೆನ್ಸ್ ಮಾಡ್ತಾ ಹೋಗುವಂಥದ್ದು. ಅದ್ರ ಜೊತೆಗೆ ಅವನು ಅಮಿನೋ ಆ್ಯಸಿಡ್, ಈಗ ಪಾಲಿಪೆಪ್ಟೈಡ್ ಚೈನ್ ತೊಗೊಂಡ್ರೆ ಎಲ್ಲೆಲ್ಲಿ ಯಾವ್ಯಾವ ಅಮಿನೋ ಆ್ಯಸಿಡ್ಗಳಿದೆ ಅದನ್ನು ಡಿಟರ್ಮಿನ್ ಮಾಡಲಿಕ್ಕೂ ಒಂದು ಮೆಥಡನ್ನು ಯೂಸ್ ಮಾಡಿರ್ತಾನೆ. ಅದನ್ನೆರಡನ್ನು ಒಟ್ಟಿಗೆ ಸೇರಿಸಿ ನಾನು ಇಲ್ಲಿ ಹಾಕಿದ್ದೀನಿ. ಸೊ ನಾರ್ಮಲಿ ಒಟ್ಟಿಗೆ ಕೇಳಲ್ಲ, ಯಾವುದಾದ್ರು ಒಂದನ್ನು ಕೇಳಬಹುದು. ಫ್ರೆಡರಿಕ್ ಸ್ಯಾಂಗರ್, ನೆನ್ಪಿಟ್ಕೊಳ್ಳಿ. ಸೊ ದಟ್ಸ್ ಆಲ್ ಅಬೌಟ್ ಫ್ರಮ್ ದಿಸ್ ವಿಡಿಯೋ ಸೆಷನ್. ಇಲ್ಲಿ ತನಕ ನಾವು ಟೋಟಲ್ 85 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ, ಅಂದರೆ ಕಾನ್ಸೆಪ್ಟ್ ವೈಸ್ ಮಾಡಿದ್ದೀವಿ. ಸೊ ಈ ಕ್ವಶನ್ಸ್ಗಳಲ್ಲಿ ನಾನು ಬಹಳಷ್ಟು ಈ ಆಪ್ಷನ್ಸ್ಗಳನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, ಅಂದರೆ ಆಲ್ಮೋಸ್ಟ್ ಕಾನ್ಸೆಪ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಒಂದ್ಸಲ NCERT ಟೆಕ್ಸ್ಟ್ ಬುಕ್ಕನ್ನು ಹಿಡ್ಕೊಂಡು ಒಂದ್ಸಲ ಓದ್ತಾ ಬರಬೇಕು, ಜೊತೆಗೆ ಹೈಲೈಟರ್ ಪೆನ್ನಿಂದ ಹೈಲೈಟ್ ಮಾಡ್ತಾ ಬರಬೇಕಾಗ್ತದೆ. ಸೊ ದ್ಯಾಟ್ ಒಂದು ರೀಕಾಲ್ ಆಗಿಬಿಡ್ತದೆ. ಈ ಸೆಕೆಂಡರಿ PUC ಏನೆಲ್ಲ ಚಾಪ್ಟರ್ಸ್ ಇದೆ ಅಂದರೆ ನಿಮ್ಮದು 16 ಚಾಪ್ಟರ್ಸ್ಗಳೇನಿದೆ ಅದನ್ನೆಲ್ಲ ನೀವು ಒಂದು ಸಲ ಓದ್ಕೊಂಡಿದ್ದೀರಿ, ಜೊತೆಗೆ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಂಬಿಡಿ, KCETಗೆ ಹೆಲ್ಪ್ ಆಗ್ತದೆ. ಆದರೆ ನೀವು ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿದ್ದು ಈಗ ಫಸ್ಟ್ ಇಯರ್ PUC ಕಾನ್ಸೆಪ್ಟ್ಸ್ ಏನಿದೆ, ಚಾಪ್ಟರ್ಸ್ಗಳೇನಿದೆ, 22 ಚಾಪ್ಟರ್ ಇದೆಯಲ್ಲ, ಅದನ್ನು ನೀವು ಓದ್ಕೊಳ್ಳೇಬೇಕು. ಬಿಕಾಸ್ ನಿಮ್ಮ ನೀಟ್ ಎಕ್ಸಾಮಿನೇಷನ್ ಹತ್ತಿರ ಬರ್ತಾ ಇದೆ. ಸೊ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಲಿ, ಹಾರ್ಡ್ ವರ್ಕ್ ಮಾಡಿ, ದಯವಿಟ್ಟು ಈ ಲೇಸಿನೆಸ್ ತೋರ್ಸೋಕೆ ಹೋಗಬೇಡಿ. ಬಿಕಾಸ್ ಇದು ಕ್ರೂಷಲ್ ಟೈಮ್.
ಒಂದು ಗಂಟೆ ಎಕ್ಸ್ಟ್ರಾ ಕೊಟ್ಬಿಟ್ರೆ ನಿಮಗೆ ಒಂದು ಮಾರ್ಕ್ ಎಕ್ಸ್ಟ್ರಾ ಬರ್ಬೋದಲ್ವ. ಆ ಒಂದು ಮಾರ್ಕಿಂದ ನಿಮಗೆ ರ್ಯಾಂಕ್ ಎಲ್ಲೋ ಹೋಗ್ಬೋದಲ್ವ. ಸೊ ಆ ರ್ಯಾಂಕಿಂದ ನಿಮಗೆ BSc ಅಗ್ರಿಕಲ್ಚರ್ ಅಥವಾ BSc ಹಾರ್ಟಿಕಲ್ಚರ್, ಕೆಲವು ಸಲ ನಿಮಗೆ ವೆಟರ್ನರಿ ಸೈನ್ಸು, ಅಥವಾ ಈಗ ನೀಟ್ನಲ್ಲಿ ಸ್ವಲ್ಪ ಜಾಸ್ತಿ ಮಾರ್ಕ್ ಬಂದರೆ ನಿಮಗೆ MBBS ಸೀಟ್ ಆಗಬಹುದು. ಸೊ ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳಿ. ಅದಕ್ಕೋಸ್ಕರ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕಾಗ್ತದೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನನ್ನ ಮುಂದಿನ ವೀಡಿಯೋ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್, ಅದರ ನೆಕ್ಸ್ಟ್ ವೀಡಿಯೋ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಚಾಪ್ಟರ್ದು. ಆ ವಿಡಿಯೋವನ್ನು ನೀವು ನೋಡಿ ದಯವಿಟ್ಟು. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಇದರಿಂದ ಮೋಟಿವೇಶನ್ ಸಿಗುತ್ತೆ. ಐ ವಿಲ್ ಕಮ್ ವಿತ್ ವೆರಿ ಗುಡ್ ಇನ್ಫಾರ್ಮೇಟಿವ್ ವೀಡಿಯೋಸ್. ನಿಮಗೆ ಇದರಿಂದ ಖಂಡಿತ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್.